ಕಡಲೂರು ಮಂಗಳೂರಿನ ಉಜಿರೆ ರಾಮೋತ್ಸವದಲ್ಲಿ ಭಾರಿ ಹೈಡ್ರಾಮಾ. ಆತುರಾತುರದಲ್ಲಿ ಪುನೀತ್ ಕೆರೆಹಳ್ಳಿ ಭಾಷಣ. ಕೆರೆಹಳ್ಳಿ ಟಿ ಶರ್ಟ್ ಮೇಲೆ ನಾನು ಹಿಂದೂ ನಾನು ಜೈನ ಅನ್ನೋ ಬರಹ. ಭಾಷಣದುದ್ದಕ್ಕೂ ನಾನು ಜೈನ ನಾನು ಹಿಂದೂ ಎಂಬ ಮಾತು. ಆತುರಾತುರದಲ್ಲಿ ಪುನೀತ್ ಕೆರೆಹಳ್ಳಿ ಭಾಷಣ. ಕೆರೆಹಳ್ಳಿ ಟಿ ಶರ್ಟ್ ಮೇಲೆ ನಾನು ಹಿಂದೂ ನಾನು ಜೈನ ಅನ್ನೋ ಬರಹ. ಹೊಸ ಚರ್ಚೆಗೆ ನಾಂದಿ ಹಾಡಿದ ಪುನೀತ್ ಕೆರೆಹಳ್ಳಿ. ಭಾಷಣದುದ್ದಕ್ಕೂ ನಾನು ಜೈನ ನಾನು ಹಿಂದೂ ಎಂದು ಬರಹ. ಹೊಸ ಚರ್ಚೆಗೆ ನಾಂದಿ ಹಾಡಿದ ಪುನೀತ್ ಕೆರೆಹಳ್ಳಿ ನಡೆ. ಆದರೆ ಇದ್ದಕ್ಕಿದ್ದಂತೆ ಯಾಕಿಂತಹ ನಿನಾದ? ಯಾರನ್ನು ರಕ್ಷಿಸಲು ಈ ಕೂಗು? ಸೌಜನ್ಯ ಪರ ಹೋರಾಟಗಾರರಿಗೆ ಆವಾಜ್ ಹಾಕಿದ್ದ ಕೆರೆಹಳ್ಳಿ. ಚಾಲೆಂಜ್ ಹಾಕಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಅಬ್ಬರಿಸಿದ್ದ ಕೆರೆಹಳ್ಳಿ. ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಅಬ್ಬರಿಸಿದ್ದ ಕೆರೆಹಳ್ಳಿ. ಉಜಿರೆ ರಾಮೋತ್ಸವದಲ್ಲಿ ಭಾರಿ ಹೈಡ್ರಾಮಾಗಳಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಮೋತ್ಸವ ಪ್ರಾರಂಭ ಆಗುತ್ತೆ. ಅದಕ್ಕೂ ಮುನ್ನ ಎರಡು ತಂಡಗಳ ನಡುವೆ ಭಾರಿ ಹೈಡ್ರಾಮಾ. ಕೆರೆಹಳ್ಳಿ ಟಿ ಶರ್ಟ್ ಮೇಲೆ ನಾನು ಹಿಂದೂ ನಾನು ಜೈನ ಅನ್ನೋ ಬರಹ ಹೊಸ ವಿವಾದವನ್ನ ಹುಟ್ಟು ಹಾಕಿದೆ. ಹಾಗಾದ್ರೆ ಏನಾಗ್ತಾ ಇದೆ ಉಜಿರೆಯಲ್ಲಿ? ಭಾಷಣದ ಉದ್ದಕ್ಕೂ ಕೂಡ ಹೊಸ ಹೊಸ ರೀತಿಯ ಘೋಷಣೆ, ಹೊಸ ಚರ್ಚೆಗೆ ನಾಂದಿ ಹಾಡಿದ ಪುನೀತ್ ಕೆರೆಹಳ್ಳಿ. ಹಾಗಾದ್ರೆ ಏನಾಗ್ತಾ ಇದೆ ಉಜಿರೆಯಲ್ಲಿ? ಯಾಕಿಂತಹ ನಿನಾದ? ಯಾರನ್ನ ರಕ್ಷಣೆ ಮಾಡೋದಕ್ಕೆ ಈ ಒಂದು ಹೊಸ ಘೋಷಣೆ? ಸೌಜನ್ಯ ಪರ ಹೋರಾಟಗಾರರಿಗೂ ಕೂಡ ಒಂದು ರೀತಿಯ ಆವಾಜ್ ಹಾಕಿದ್ದ ಪುನೀತ್ ಕೆರೆಹಳ್ಳಿ. ರಾಷ್ಟ್ರ ರಕ್ಷಣಾ ಪಡೆಯ ಸ್ಥಾಪಕಾಧ್ಯಕ್ಷ. ಉಜಿರೆ ರಾಮೋತ್ಸವದಲ್ಲಿ ಭಾರಿ ಹೈಡ್ರಾಮಾ. ಎಸ್, ನೀವು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದು ಉಜಿರೆಯಲ್ಲಿ ನಡೀತಾ ಇರತಕ್ಕಂತಹ ರಾಮೋತ್ಸವದ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ. ನಿಮ್ಮ ಫ್ರೀಡಮ್ ಟಿವಿ ಸ್ಕ್ರೀನ್ ಮೇಲೆ ಮಾತ್ರ ನೋಡೋದಕ್ಕೆ ಸಾಧ್ಯ. ಇದು ನಿಮ್ಮ ಫ್ರೀಡಮ್ ಟಿವಿ ಗಳಿಗೆ ಬ್ರೇಕ್ ಮಾಡ್ತಾ ಇದೆ. ಉಜಿರೆಯಲ್ಲಿ ರಾಮೋತ್ಸವ ಇನ್ನೇನು ಕೆಲ ಕ್ಷಣಗಳಲ್ಲಿ ನಡೆಯುತ್ತೆ. ನಿಗದಿತ ಸ್ಥಳದಲ್ಲಿ ಪುನೀತ್ ಕೆರೆಹಳ್ಳಿಯ ಭಾಷಣ ಆಗಲಿಲ್ಲ. ಉಜಿರೆಗೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ಒಂದು ದಂಡು ದೌಡಾಯಿಸುತ್ತೆ ಸೌಜನ್ಯ ಪರ ಹೋರಾಟಗಾರರು. ಘೋಷಣೆ ಮುಖಾಂತರವಾಗಿ ಪುನೀತ್ ಕೆರೆಹಳ್ಳಿ ಇದ್ದಂತಹ ವಾಹನವನ್ನ ತಡೆಯಲಾಗುತ್ತೆ. ಅಲ್ಲಿಂದ ಪುನೀತ್ ಕೆರೆಹಳ್ಳಿ ಸೀದಾ ಧರ್ಮಸ್ಥಳಕ್ಕೆ ಹೋಗ್ತಾರೆ. ತಾನು ಇಚ್ಛೆ ಪಟ್ಟಂತ ಜಾಗದಲ್ಲಿ ನಿಂತು ಭಾಷಣ ಮಾಡೋದಕ್ಕೆ ಪುನೀತ್ ಕೆರೆಹಳ್ಳಿಗೆ ಸಾಧ್ಯ ಆಗಿಲ್ಲ. ಅಲ್ಲಿಗೆ ಸೌಜನ್ಯ ಪರ ಹೋರಾಟಗಾರರು ಬಂದ್ರು. ಪುನೀತ್ ಕೆರೆಹಳ್ಳಿಯನ್ನ ತರಾಟೆಗೆ ತೆಗೆದುಕೊಂಡು ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ನಿಮ್ಮ ಫ್ರೀಡಮ್ ಟಿವಿ ಸ್ಕ್ರೀನ್ ಮೇಲೆ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ. ಉಜಿರೆಯಲ್ಲಿ ರಾಮೋತ್ಸವ ಇನ್ನೇನು ಕೆಲ ಘಳಿಗೆಯಲ್ಲಿ ನಡೆಯುತ್ತೆ. ಅದರ ದಿಕ್ಸೂಚಿ ಭಾಷಣವನ್ನ ಚಕ್ರವರ್ತಿ ಸೂಲಿಬೆಲೆ ಮಾಡ್ತಾರೆ. ಉಜಿರೆಯಲ್ಲಿ ರಾಮೋತ್ಸವ ಆಯೋಜನೆ ಆಗಿದ್ದೇ ಒಂದು ಕಡೆ, ಆದರೆ ರಾಮೋತ್ಸವದ ಕಾರ್ಯಕ್ರಮ ನಡೆದಿದ್ದೇ ಇನ್ನೊಂದು ಕಡೆ. ನಿಗದಿತ ಸ್ಥಳ ಅಲ್ಲ ಅದು. ಆಕ್ರೋಶ ಸ್ಫೋಟ ಬೆನ್ನಲ್ಲೇ ತರಾತುರಿಯಲ್ಲಿ ಸ್ಥಳ ಬದಲಾಗಿದೆ. ಪುನೀತ್ ಕೆರೆಹಳ್ಳಿ ಭಾಷಣದ ವೇಳೆ ಭಾರಿ ಹೈಡ್ರಾಮಾ. ಸೌಜನ್ಯ ಪರ ಹೋರಾಟಗಾರರು ನುಗ್ಗುತ್ತಿದ್ದಂತೆ ಕೆರೆಹಳ್ಳಿ ಭಾಷಣ ಸ್ಟಾಪ್ ಆಗಿದೆ. ಧರ್ಮಸ್ಥಳದ ಪರ ಜೈಕಾರ ಹಾಕಿದ ಪುನೀತ್ ಕೆರೆಹಳ್ಳಿ ಅಂಡ್ ಟೀಮ್. ಸೌಜನ್ಯ ಪರ ಜೈಕಾರ ಕೂಗಿದ ಸೌಜನ್ಯ ಪರ ಹೋರಾಟಗಾರರು. ಪೊಲೀಸರ ಕಣ್ಮುಂದೆಯೇ ಉಭಯ ಬಣಗಳ ನಡುವೆ ಜಟಾಪಟಿ. ಭಾರಿ ಹೈಡ್ರಾಮಾ. ಪರಿಸ್ಥಿತಿ ನಿಭಾಯಿಸಲು ಪೊಲೀಸರು ಹೈರಾಣಾಗಿದ್ದಾರೆ. ಎರಡು ಕಡೆಯ ಗುಂಪು. ಉಜಿರೆಯಲ್ಲಿ ರಾಮೋತ್ಸವ ಆಯೋಜನೆ ಆಗಿದ್ದೇ ಒಂದು ಕಡೆ. ಕಾರ್ಯಕ್ರಮ ಎಲ್ಲಾಗಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದ ಜಾಗನೇ ಒಂದು, ಆದ್ರೆ ಈ ಹೈಡ್ರಾಮಾ ನಡೆದಿದ್ದೇ ಬೇರೆ ಜಾಗದಲ್ಲಿ, ಆ ಭಾಷಣ ನಡೆದಿದ್ದು ಕೂಡ ಬೇರೆ ಜಾಗದಲ್ಲಿ. ಯಾವಾಗ ಪುನೀತ್ ಕೆರೆಹಳ್ಳಿ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ್ರೋ ಮತ್ತು ಏಕವಚನದಲ್ಲಿ ಸವಾಲನ್ನ ಹಾಕಿದ್ರು, ಸೌಜನ್ಯ ಪರ ಹೋರಾಟಗಾರರು ಪುನೀತ್ ಕೆರೆಹಳ್ಳಿ ಬರುವಂತಹ ಸ್ಥಳವನ್ನ ಕಂಡು ಹಿಡಿದು ಆ ಸ್ಥಳಕ್ಕೆ ಪ್ರವೇಶ ಮಾಡ್ತಾರೆ. ಇದ್ದಕ್ಕಿದ್ದ ಹಾಗೆ ಪುನೀತ್ ಕೆರೆಹಳ್ಳಿಯ ವಾಹನ ಸ್ಟಾಪ್ ಆಗುತ್ತೆ. ಪುನಃ ಅಲ್ಲಿಂದ ಪುನೀತ್ ಕೆರೆಹಳ್ಳಿಯನ್ನ ಧರ್ಮಸ್ಥಳಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ. ಧರ್ಮಸ್ಥಳದಿಂದ ಒಂದಷ್ಟು ಜನರ ನೇತೃತ್ವದ ಮುಖಾಂತರವಾಗಿ, ಜನ ಬೆಂಬಲದ ಮುಖಾಂತರವಾಗಿ ಪುನೀತ್ ಕೆರೆಹಳ್ಳಿ ಮತ್ತೆ ಆ ಪ್ರದೇಶಕ್ಕೆ ಬರ್ತಾರೆ. ಅಲ್ಲಿ ಸೌಜನ್ಯ ಪರ ಹೋರಾಟಗಾರರ ಘೋಷಣೆ ಮೊಳಗುತ್ತೆ.
ಎಸ್, ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಉಜಿರೆ ಸ್ಥಳದಿಂದಲೇ ನೇರವಾಗಿ ಫೋನ್ ಸಂಪರ್ಕದಲ್ಲಿ ಹಿಂದೂ ಜಾಗರಣಾ ವೇದಿಕೆಯ ಮುಖಂಡ ಅನಿಲ್ ಕುಮಾರ್ ಈಗ ಫೋನ್ ಸಂಪರ್ಕದಲ್ಲಿ. ಅನಿಲ್ ಕುಮಾರ್, ನಮಸ್ತೆ. 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 ಉಜಿರೆಯಲ್ಲಿ ರಾಮೋತ್ಸವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ರಾಮೋತ್ಸವ ಅನ್ನುವಾಗಲೇ ಅಲ್ಲಿ ದೇವರ ನಾಮ ಇದೆ, ಅಲ್ಲಿ ಶಾಂತಿ ಮಾತ್ರ ಮೊಳಗಬೇಕು, ಅಶಾಂತಿ ಮೊಳಗಬಾರದು. ರಾಮ ಅನ್ನೋ ಹೆಸರಲ್ಲಿದೆ. ಒಂದು ಕಡೆ ಪುನೀತ್ ಕೆರೆಹಳ್ಳಿ ಎನ್ನುವಂತಹ ವ್ಯಕ್ತಿ ಈ ಕಾರ್ಯಕ್ರಮದ ಅತಿಥಿ, ಮತ್ತೊಬ್ಬ ಅತಿಥಿ ಚಕ್ರವರ್ತಿ ಸೂಲಿಬೆಲೆ. ಆದ್ರೆ ಇದೇ ಪುನೀತ್ ಕೆರೆಹಳ್ಳಿ ಸೌಜನ್ಯಾಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿಯ ವಿರುದ್ಧ ಸವಾಲ್ ಹಾಕಿದ್ರು. ಹೌದು, ಮಹೇಶ್ ಶೆಟ್ಟಿ ತಿಮರೋಡಿ ಕೂಡ ಹೆಂಗ್ ನೀವು ಬರೋದಕ್ಕೆ ಸಾಧ್ಯ, ಪೊಲೀಸರು ಇವರನ್ನ ತಡೆಯುವಂತ ಪ್ರಯತ್ನ ಮಾಡಬೇಕು, ಕಾರಣ ಅಶಾಂತಿ ಕದಡುವ ವ್ಯಕ್ತಿತ್ವಗಳು ಮಂಗಳೂರಿಗೆ ಎಂಟ್ರಿ ಆಗಬಾರದು, ಇದು ಸೌಜನ್ಯಾಪರ ಹೋರಾಟಗಾರರ ನಿಲುವಾಗಿತ್ತು. ಆದ್ರೂ ಕೂಡ ಪುನೀತ್ ಕೆರೆಹಳ್ಳಿ ಸಾಂಗವಾಗಿ ಬಂದು ತಲುಪಿದ್ದಾರೆ ಉಜಿರೆಗೆ. ಅದೇ ಗತ್ತು, ಅದೇ ಗಾಂಭೀರ್ಯದಿಂದ ಬಂದಂತೆ ಕಾಣ್ತಾ ಇದೆ. ಏನಿದೆ ಈ ಬಗ್ಗೆ ಹೇಳೋದಾದ್ರೆ? ನೋಡಿ, ನಾವು ಈ ದೇಶದ ಸನಾತನ ಹಿಂದೂ ಧರ್ಮವನ್ನ ಗೌರವಿಸುವ, ಆರಾಧಿಸುವ ಮತ್ತು ಪ್ರೀತಿಸುವವರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ತತ್ವ ಸಿದ್ಧಾಂತ ಮತ್ತು ಅದರ ಅಡಿಯಲ್ಲಿ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಅನ್ನುವಂತ ಒಂದು ಸಂಘಟನೆಯನ್ನ ಕಟ್ಕೊಂಡು ಕಳೆದ ಒಂದಷ್ಟು ವರ್ಷಗಳಿಂದ ಧರ್ಮದ ಕಾರ್ಯಗಳನ್ನ, ಧರ್ಮಬದ್ಧವಾದ ಹೋರಾಟಗಳನ್ನ, ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡು ಬಂದಿದ್ದೇವೆ. ಅದರ ಜೊತೆಗೆ ಸೌಜನ್ಯ ಅನ್ನುವಂತ ಅಮಾಯಕ ಹೆಣ್ಣು ಮಗಳ ಅತ್ಯಾಚಾರ ಕೊಲೆ ಪ್ರಕರಣ ಆಗಿತ್ತು. ಕಳೆದ 12-13 ವರ್ಷಗಳಿಂದ ಆ ಪ್ರಕರಣಕ್ಕೆ ನ್ಯಾಯಕ್ಕಾಗಿ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೇವೆ. ಈ ಹೋರಾಟ, ನಮ್ಮ ಉದ್ದೇಶ ಇರುವಂತದ್ದು ಆ ಪ್ರಕರಣದ ಒಂದು ಯಾರು ಅತ್ಯಾಚಾರ ಮಾಡಿದಾರೋ, ಯಾರು ಕೊಲೆ ಮಾಡಿದಾರೋ ಅವರಿಗೆ ಶಿಕ್ಷೆ ಆಗ್ಬೇಕು. ಮತ್ತು ಇಲ್ಲಿ ತನಕ ಕೂಡ ಯಾಕೆ ಆ ಒಂದು ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಸಿಗ್ಲಿಲ್ಲ, ಅದು ಆ ಯಾರು ಕಾನದ ಕೈಗಳದನ್ನ ರಕ್ಷಣೆ ಮಾಡಿದ್ದಾರೆ ಅವರಿಗೂ ಶಿಕ್ಷೆ ಆಗ್ಬೇಕು. ಮತ್ತು ಸಮರ್ಪಕವಾಗಿ ತನಿಖೆ ಮಾಡದೆ ಮೋಸ ಮಾಡಿ ಈ ಸೌಜನ್ಯ ಅನ್ನುವಂತ ಅಮಾಯಕ ಹೆಣ್ಣು ಮಗಳ ಆತ್ಮಕ್ಕೆ ದ್ರೋಹ ಮಾಡಿರತಕ್ಕಂತ ಮತ್ತು ಆಕೆಯ ಮನೆಯವರಿಗೆ ನ್ಯಾಯವನ್ನ ಒದಗಿಸದಂತಹ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಏನು ಅಕ್ವಿಟಲ್ ಕಮಿಟಿ ರಚನೆ ಅಥವಾ ಅವ್ರ ವಿರುದ್ಧ ಒಂದು ಕಾನೂನಾತ್ಮಕವಾಗಿ ಶಿಕ್ಷೆ ಆಗ್ಬೇಕು. ಆ ಮುಖಾಂತರವಾಗಿ ಇಡೀ ಸಮಾಜ ಏನು ಅತ್ಯಾಚಾರ ಅನ್ನುವಂತ ಸಾಮಾಜಿಕ ಪಿಡುಗು ಏನಿದೆ ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ಕೊಂಡು ಬರ್ತಾರೆ. ಸಮಾಜದಲ್ಲಿ ಅತ್ಯಾಚಾರ ಮುಕ್ತವಾದಂತ ವಾತಾವರಣ ನಿರ್ಮಾಣ ಆಗ್ಬೇಕು. ಧರ್ಮಸ್ಥಳ ಅನ್ನುವಂಥದ್ದು ಪರಮ ಪವಿತ್ರವಾದ ಪುಣ್ಯ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಅಂಟಿರತಕ್ಕಂಥ ಕಳಂಕವನ್ನ ದೂರ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ನ್ಯಾಯಬದ್ಧವಾಗಿ ಕಳೆದ 12-13 ವರ್ಷಗಳಿಂದಲೂ ಶಾಂತಿಯುತವಾಗಿ ಏನು ಧರ್ಮಬದ್ಧವಾದ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೇವೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಿರಂತರ ನಮ್ಮ ವಿರುದ್ಧ ಸೌಜನ್ಯ ಹೋರಾಟಗಾರರು ಮತ್ತು ಈ ಸೌಜನ್ಯ ಹೋರಾಟದ ನೇತೃತ್ವ ವಹಿಸಿಕೊಂಡಿರತಕ್ಕಂತ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿರುದ್ಧ ನಿರಂತರವಾದ ದಾಳಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದ್ರೆ, ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಈ ಹೋರಾಟವನ್ನ ಮಾಡಿದ ಒಂದು ಏನು ಹೋರಾಟವನ್ನ ನೇತೃತ್ವ ವಹಿಸಿಕೊಂಡು ಹೋರಾಟ ಮಾಡ್ತಾ ಇದ್ದಾರ, ಈ ಹೋರಾಟದ ಸತ್ಯ ಇದೆ, ನ್ಯಾಯ ಇದೆ, ನ್ಯಾಯಬದ್ಧವಾಗಿ ಅವ್ರು ನ್ಯಾಯ ಕೇಳ್ತಾ ಇದ್ದಾರೆ ಅಂತ ಇಡೀ ದೇಶ, ರಾಜ್ಯದ ನಾನಾ ಕಡೆಗಳ ಇಡೀ ದೇಶ ಜೊತೆಯಾಗಿ ನಿಂತು ನಮ್ಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅದನ್ನ ಏನ್ ಮಾಡ್ತಾ ಇದ್ದಾರೆ ಅಂತೇಳಿ ಅತ್ಯಾಚಾರಿಗಳ ಪರವಾಗಿರತಕ್ಕಂಥ ವ್ಯಕ್ತಿಗಳು ಇದು ಹೀಗೆ ಮುಂದುವರಿದ್ರೆ ನಮ್ಮ ಬಂಡವಾಳ ಬಯಲಾಗ್ತದೆ, ಪ್ರತಿಯೊಂದು ಅನಾಚಾರಗಳು ಹೊರಗಡೆ ಬರ್ತದೆ ಅನ್ನುವಂತ ಕಾರಣಕ್ಕಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಸಮಾಜದ ಮುಂದೆ ಖಳನಾಯಕನಾಗಿ ಬಿಂಬಿಸುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ಧರ್ಮ ಒಂದಷ್ಟು ಸಾಮಾಜಿಕವಾದ ಮತ್ತು ಹಿಂದೂ ಹೋರಾಟಗಾರರಿದ್ದಾರೆ, ಅವರು ಈ ಪ್ರಕರಣದಲ್ಲಿ ಯಾಕೆ ಮೌನ ವಹಿಸಿದ್ದಾರೆ ಅಂತ ಪ್ರಶ್ನೆ ಕೇಳುವಂತ ಸಂದರ್ಭದಲ್ಲಿ ಕೆಲವೊಂದಷ್ಟರಿಗೆ ಅಂಡು ಸುಟ್ಟ ಬೆಕ್ಕಿನಂತೆ ನಮ್ಮ ವಿರುದ್ಧ ಮುಗಿ ಬೀಳುವಂತ ಅದೇ ಒಂದು ಘಟನೆ ಪುನೀತ್ ಕೆರೆಹಳ್ಳಿ ಕಳೆದ ಒಂದಷ್ಟು ದಿನಗಳಿಂದ ಮಾಡ್ತಾ ಬಂದಿದ್ದ. ನಾನು ಉಜಿರೆಗೆ ಬರ್ತೇನೆ ತಾಕತ್ತು ತಡೀರಿ, ಅದು ಇದು ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಬಿಡ್ತಿದ್ದೆ, ನಮ್ಮನ್ನು ಕೆರಳಿಸ್ತಿದ್ದ. ಆದ್ರೂ ಕೂಡ ನಾವೇನಂತ ಕೇಳಿದ್ರೆ ಶಾಂತಿಯುತವಾದ ಹೋರಾಟವನ್ನು ಮಾಡ್ತಾ ಇದ್ದೆ, ಅದನ್ನೇ ಮುಂದುವರಿಸಿದ್ದು. ಮತ್ತೆ ಇತ್ತೀಚೆಗೆ ಇವತ್ತು ರಾಮೋತ್ಸವ ಕಾರ್ಯಕ್ರಮ, ರಾಮ ನಮ್ಮ ಸನಾತನ ಹಿಂದೂ ಧರ್ಮ ಕಳೆದ ಎಷ್ಟೋ ವರ್ಷಗಳಿಂದ ಅವನನ್ನ ಮರ್ಯಾದೆಯ ಪುರುಷ ಅಂತೇಳಿ, ಒಬ್ಬ ಆದರ್ಶ ವ್ಯಕ್ತಿ, ನಿಜವಾದ ಒಂದು ಧರ್ಮದ ಒಂದು ಯಾರೂ ಕೂಡ ಗೌರವಿಸುವಂತಹ ಒಂದು ದೇವರು, ಆ ಒಂದು ರಾಮನ ಬಗ್ಗೆ ತುಂಬಾ ಅತ್ಯಂತ ಒಂದು ಪ್ರೀತಿ ಮತ್ತು ನಂಬಿಕೆ, ಗೌರವ ಇದೆ. ಆ ರಾಮನ ಹೆಸರಿನಲ್ಲಿ ಅನಿಲ್, ನನ್ನಲ್ಲಿ 2 ಪ್ರಶ್ನೆಗಳು ಕಾಡ್ತಾ ಇದೆ. ಹೇಳಿ. ಒಂದು, ಇದೇ ಚಕ್ರವರ್ತಿ ಸೂಲಿಬೆಲೆ ಕೊರಗಜ್ಜ ಸಾನ್ನಿಧ್ಯಕ್ಕೆ ಹೋಗೊಂದು ಭಾಷಣ ಮಾಡ್ತಾರೆ.
ಅದಾದ ನಂತರ ಅದೇ ಕೊರಗಜ್ಜ ಸಾನ್ನಿಧ್ಯದಲ್ಲಿ ನಡೆದಂತಹ ಡೆವಲಪ್ಮೆಂಟು ಏನಂತ ಹೇಳಿದ್ರೆ ಒಂದು ತೀರ್ಪು ಕೊಡುತ್ತೆ ದೈವ, ಕೋಮುವಾದ ಭಾಷಣ ಮಾಡುವವರು ನನ್ನ ಸಾನ್ನಿಧ್ಯಕ್ಕೆ ಬರಬಾರ್ದು ಅಂತ ಹೇಳಿ. ಇನ್ನೊಂದು ಏನಂತ ಹೇಳಿದ್ರೆ ಇಲ್ಲಿ ಬಂದವರು ಕೂಡ ಹಿಂದೂ ಸಂಘಟನೆಯವರು, ಜೊತೆಗೆ ರಾಮೋತ್ಸವ ಆಯೋಜನೆ ಮಾಡಿರುವಂತಹ ವ್ಯಕ್ತಿಗಳು ಕೂಡ ಹಿಂದೂ ಸಂಘಟನೆಗೆ ಸಂಬಂಧಪಟ್ಟವರು. ಈ ಹಿಂದೂ ಸಂಘಟನೆಗಳಲ್ಲೇ ಬಿರುಕು ಮೂಡ್ತಾ ಅಂತ? ಇಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೇನೆ. ರಾಮೋತ್ಸವ ಅನ್ನುವಂತ ಕಾರ್ಯಕ್ರಮವನ್ನ ಮಾಡ್ತಾರೆ. ರಾಮನವಮಿ ಇರುವಂತದ್ದು ಯಾವಾಗ? ಏಪ್ರಿಲ್ 6ನೇ ತಾರೀಕು. ಅವತ್ತು ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಇರ್ಲಿ ಬಿಡಿ, ನಮ್ಗೇನು ಅದ್ರ ಬಗ್ಗೆ ಏನು ತಕರಾರಿಲ್ಲ. ಕಾರ್ಯಕ್ರಮವನ್ನ ರಾಮನ ಹೆಸರಲ್ಲಿ ಯಾರೇ ಧರ್ಮದ ಒಂದು ಪರವಾಗಿರತಕ್ಕಂತ ಸಂಘಟನೆಗಳು ಏನು ಆಯೋಜನೆ ಮಾಡಿದ್ರೆ ನಾವು ಸಂಪೂರ್ಣ ಬೆಂಬಲವನ್ನ ಕೊಡ್ತೇವೆ. ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಆ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಿದೆ. ನಾವು ಕೂಡ ಕಳೆದ ಒಂದು 2 ದಿನದ ಹಿಂದೆ ಪ್ರೆಸ್ ಮೀಟ್ ಮಾಡಿ ಸಂಪೂರ್ಣ ಬೆಂಬಲವನ್ನ ಕೊಟ್ಟಿದ್ದೇವೆ. ನಾವು ರಾಮನ ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ಅಡ್ಡಿಪಡಿಸುವಂತ ವಿರೋಧ ಮಾಡುವಂತ ಕಾರ್ಯಕ್ರಮ ಇದು ವಿಚಾರವಿಲ್ಲ. ಆದ್ರೆ ನಾವು ಏನು ವಿರೋಧ ಮಾಡಿದ್ದು, ಪುನೀತ್ ಕೆರೆಹಳ್ಳಿ ಅನ್ನುವಂತ ವ್ಯಕ್ತಿ ಚಾಲೆಂಜ್ ಹಾಕಿ ಉಜಿರೆಗೆ ಬಂದ್ರೆ ಅವನಿಗೆ ಉತ್ತರ ಕೊಡ್ತೇವೆ ಅನ್ನುವಂಥದ್ದು ಮಾತ್ರ ಹೇಳಿದ್ದು. ಅವನು ಏನು ಯಾವುದೇ ಚಾಲೆಂಜ್ ಇಲ್ಲದೆ ಉಜಿರೆಗೆ ಬಂದ್ರೆ ನಮ್ದು ಯಾವುದೇ ತಕರಾರು ಇಲ್ಲ. ಯಾರು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಎಲ್ಲಿ ಬೇಕಾದ್ರೂ ಓಡಾಡುವಂತಹ ಸ್ವಾತಂತ್ರ್ಯ ಪ್ರತಿಯೊಬ್ಬ ಭಾರತೀಯನಿಗೂ ಇದೆ. ಹಾಗಾಗಿ ಉಜಿರೆ ನಮ್ಮ ಮನೆಯ ಸೊತ್ತಲ್ಲ. ಉಜಿರೆಯು ಕೂಡ ಒಂದು ರಾಜ್ಯದ ಒಂದು ಗ್ರಾಮದಲ್ಲಿ ಪ್ರಮುಖವಾದ ಗ್ರಾಮ. ಹಾಗಾಗಿ ಯಾರು ಬಂದು ನಾವು ವಿರೋಧ ಮಾಡಲ್ಲ. ಆದರೆ ಚಾಲೆಂಜ್ ಹಾಕಿ ನೀವೇನ್ ಮಾಡ್ತೀರಾ, ನಿಮ್ಗೆ ತಾಕತ್ತಿದ್ದೆ ತಡೀರಿ ಅನ್ನುವಂತ ಒಂದು ಏನು ಚಾಲೆಂಜ್ ಹಾಕಿದಾಗ ನಾವು ಅದಕ್ಕೆ ಉತ್ತರ ಕೊಡ್ಬೇಕು ಅನ್ನುವಂಥದ್ದು ಬಹಳ ದಿಟ್ಟವಾಗಿ ನಾವು ನಿಂತಿದ್ವಿ. ಆದ್ರೆ ನಿನ್ನೆ ಒಂದು ವಿಡಿಯೋ ಮಾಡ್ತಾನೆ, ಈ ಬೇಕಾ ಬಿಟ್ಟಿ ಮಾತಾಡ್ತಾರೆ. ನಾವು ಇವತ್ತು ನೀವು ಸಾವಿರಾರು ಲಕ್ಷಾಂತರ ಜನ ಈ ದೃಶ್ಯ ಮಾಧ್ಯಮವನ್ನು ನೋಡ್ತಾ ಇದ್ದಾರೆ. ನಾವು ಆ ಪದಗಳನ್ನ ಬಳಕೆ ಬರೆದು ಯೋಗ್ಯ ಅಲ್ಲ ಅಂತ ತಿಳ್ಕೊಂಡೆ. ಬೇಕಾ ಬಿಟ್ಟಿಯಾಗಿ ಮಾತಾಡ್ತಾನೆ. ಅಂತ ಅಯೋಗ್ಯನ ವಿರುದ್ಧ ನಾವು ತೊಡೆ ತಟ್ಟಿ ನಿಲ್ಲೇಬೇಕು ಅಂತ ತೀರ್ಮಾನ ಮಾಡಿದ್ದ. ಇವತ್ತು ಅವನು ನಿಜವಾಗಿ ನನ್ಗೆ ಒಂದು ನಗ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಾಸ್ಯಾಸ್ಪದ ವಿಷಯ ಅಂತ ಹೇಳಿದ್ರೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಅವನನ್ನ ಕರೀಲೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಅವನು ಗೆಸ್ಟು ಅಲ್ಲ, ಅವನಿಗೆ ಆಮಂತ್ರಣವೂ ಕೊಡ್ಲಿಲ್ಲ ಅಂತ. ಆದ್ರೆ ಅವನು ಯಾವುದೋ ಒಂದು ವ್ಯಕ್ತಿಗಳು ನೀನು ಬಾ ಅಂತ ಹೇಳಿ ಅವನನ್ನ ಬೆಂಬಲಿಸಿ ನಮ್ಮ ವಿರುದ್ಧ ನಿಲ್ಲಿಸುವಂತ ಒಂದು ವ್ಯರ್ಥ ಪ್ರಯತ್ನ ಮಾಡಿದ್ರು. ಆದ್ರೆ ಉಜಿರೆಗೆ ಎಂಟ್ರಿ ಆಗುವಂತ ಸಂದರ್ಭದಲ್ಲಿ ತಡೆದು ನಿಲ್ಸಿದ್ದೇವೆ, ಅವನ್ನ ವಾಪಸ್ ಕಳಿಸಿದ್ದೇವೆ. ಅವನು ನಾವು ಹೋಗುವ ತನಕ ಮಾತ್ರ ಅವನು ಹಾರಾಡಿದ್ದು. ನಾವು ಹೋದ ನಂತರ ಇಲ್ಲಿ ತರ ಅವನು ಗಾಡಿಯಲ್ಲಿ ಕೂತ್ಕೊಂಡಿದ್ದಾನೆ. ಅಂದ್ರೆ ಭದ್ರತೆ ಕೊಟ್ಟವರು ಯಾರು? ಆ ಭಾಗದ ಜನರೇ ಆತನಿಗೆ ಭದ್ರತೆಯನ್ನ ಕೊಟ್ರ ಅಥವಾ ಪೊಲೀಸರಿದ್ರ? ಇಲ್ಲ, ಅವ್ರು ಏನ್ರ ಒಂದಷ್ಟು ಗಾಡಿಗಳಲ್ಲಿ ಅದು ನಾನು ಹಿಂದೂ ನಾನು ಜೈನ ಅನ್ನುವಂತ ಟಿ ಶರ್ಟ್ ಅನ್ನ ಹಾಕೊಂಡಿರುವಂತ ವ್ಯಕ್ತಿಗಳು ಅವನಿಗೆ ಭದ್ರತೆನೆ ಕೊಟ್ಟಿದ್ರು. ಅಂದ್ರೆ ಮುಖಾಂತರವಾಗಿ ಏನನ್ನ ಸಾಬೀತು ಮಾಡ್ತಿದ್ದಾರೆ ಅವರು? ಏನಂತ ಹೇಳಿದ್ರೆ ಸೌಜನ್ಯ ಹೋರಾಟವನ್ನ ತಡಿಬೇಕು ಅಂತ ಅನ್ನುವಂಥದ್ದು ಒಂದು. ಮಹೇಶ್ ಶೆಟ್ಟಿ ತಿಮರೋಡಿ ಉಜಿರೆಯಲ್ಲಿ ಏನೂ ಅಲ್ಲ ಅನ್ನುವಂತನ್ನ ಪ್ರೂವ್ ಮಾಡಬೇಕು ಅಂತ ಹೊರಟಿರುವಂತ ಒಂದು ವ್ಯವಸ್ಥೆ. ಅದನ್ನ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ತಡೆದಿದೆ. ಅವನು ಏನಂತ ನಾವು ಹೋಗುವ ತನಕ ಹಾರಾಡ್ತಿದ್ದ. ನಾವು ಹೋಗಿ ಅಲ್ಲಿ ವಿರೋಧ ಮಾಡಿ ಅವನಿಗೆ ಏನು ನಾವು ಧಿಕ್ಕಾರ ಕೂಗಿದಂತ ಸಂದರ್ಭದಲ್ಲಿ ಅವನು ಗಾಡಿ ಒಳಗಡೆ ಕೂತಿದ್ದಾನೆ. ಕಡೆಗೆ ಪೊಲೀಸ್ ಅವ್ರ ಹತ್ರ ಕೇಳ್ತಾನೆ, ನನ್ಗೆ ಎಸ್ಕಾರ್ಟ್ ಕೊಡಿ ನಾನು ಹೋಗ್ತೇನೆ ಅಂತ. ಅವ್ನು ದಮ್ ಇದ್ರೆ ತಾಕತ್ತಿದ್ರೆ ಅನ್ನುವಂತ ವ್ಯಕ್ತಿ ಕಡೆಗೆ ಪೊಲೀಸ್ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ, ನನ್ಗೆ ಎಸ್ಕಾರ್ಟ್ ಕೊಡಿ ನಾನು ಹೋಗ್ತೇನೆ ಅಂತ. ಅಂತ ಒಬ್ಬ ಅಯೋಗ್ಯ ಅವ್ನು ಯಾಕೆ ಮಾತಾಡ್ಬೇಕು? ಅವ್ನು ತಾಕತ್ತಿದ್ರೆ ಬರ್ಬೇಕಿತ್ತು. ಇಲ್ಲ ನಾನು ಹೋಗ್ತೀನಿ ಅಂತ. ಪೊಲೀಸ್ ಅವ್ರು ನಮ್ಮನ್ನು ತಡೆದಿದ್ದಾರೆ, ಅವನನ್ನು ತಡೆದದಲ್ಲ, ನಮ್ಮನ್ನು ತಡೆದಿದ್ದಾರೆ. ನೀವು ಗಲಾಟೆ ಮಾಡಬೇಡಿ ಅನ್ನೋದ. ಪೊಲೀಸ್ ಅವರು ಏನ್ ನಮಗೆ ಏನು ರಿಕ್ವೆಸ್ಟ್ ಮಾಡಿದ್ರು, ಅವರಿಗೆ ಗೌರವ ಕೊಟ್ಟು ನಾವು ಮತ್ತೆ ಹಿಂದೆ ಬಂದಿದ್ದೇವೆ. ಆದ್ರೆ ಅವನನ್ನ ನಾವು ಉಜಿರೆಗೆ ಬರ್ಲಿಕ್ಕೆ ಬಿಡ್ಲಿಲ್ಲ. ಉಜಿರೆಯಿಂದ 1 ಕಿಲೋಮೀಟರ್ ದೂರದಲ್ಲೇ ತಡೆದಿದ್ದೇವೆ. ಅಂದ್ರೆ ಅನಿಲ್, ಅವರು ನಿಗದಿಪಡಿಸಿದ ಸ್ಥಳದಲ್ಲಿ ಅವರ ಯಾವ ಕಾರ್ಯಕ್ರಮವೂ ನಡೆಯೋದಕ್ಕೆ ಸಾಧ್ಯ ಆಗ್ಲಿಲ್ವಾ ಅಂತ? ನಿಗದಿಪಡಿಸಿದ ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ನಿಗದಿಪಡಿಸಿದ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ನಡೀತದೆ. ಆದ್ರೆ ಇವನು ಬರ್ಲಿಕ್ಕೆ ಬಿಡ್ಲಿಲ್ಲ. ಈ ವ್ಯಕ್ತಿಯನ್ನ ನಾವು ಬರ್ಲಿಕ್ಕೆ ಬಿಡ್ಲಿಲ್ಲ. ಅವನು ಇನ್ನೊಂದು ಹೇಳ್ತಿದ್ದ, ನಾನು ಉಜಿರೆಗೆ ಬರ್ತೀನಿ. ಅವನು ಡೇಟು ಹೇಳಲಿಲ್ಲ, ಟೈಮು ಹೇಳಲಿಲ್ಲ. ಕಳ್ಳರ ತರ ಬಂದಿದ್ದಾನೆ ಅವ. ಆದ್ರೂ ನಮ್ಗೆ ಮಾಹಿತಿ ಸಿಕ್ಕಿ ನಾವು ಅಡ್ಡ ಹಾಕಿದ್ದೇವೆ. ನಮ್ಮ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ರಾಮೋತ್ಸವ ಕಾರ್ಯಕ್ರಮ ನಡೀತಾ ಇದೆ, ಅದಕ್ಕೆ ಯಾವುದೇ ರೀತಿಯ ತೊಂದರೆ ಆಗ್ಬಾರ್ದು ಅನ್ನುವಂತ ಕಾರಣಕ್ಕೆ ಪೊಲೀಸ್ ಇಲಾಖೆಗೆ ಮನವಿ ಮಾಡಿದ್ರು. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಅಡ್ಡಿಪಡಿಸಿದ ಅನ್ನುವಂತ ಅಪರಾಧ ಆರೋಪ ನಮ್ಮ ಮೇಲೆ ಬರುವುದು ಬೇಡ.
ಹಾಗಾಗಿ ಅವನು ಆ ಕಾರ್ಯಕ್ರಮಕ್ಕೆ ಬಂದ್ರೆ ನೀವು ಅವರನ್ನ ಬಂಧನ ಮಾಡಿ ಅಂತ ಹೇಳಿದ್ರು. ಅದನ್ನ ಇವನು ಏನಂತ ಹೇಳಿದ್ರೆ ಇವ್ರು ಭಯ ಪಟ್ಕೊಂಡು ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ವಿಡಿಯೋ ಮಾಡಿದ್ದ. ನಾವು ಅವನನ್ನ ತಡೆದು ವಾಪಸ್ ಕಳಿಸುವಂತ ಕೆಲಸವನ್ನ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಮತ್ತು ಸೌಜನ್ಯ ಪರ ಹೋರಾಟಗಾರರು ವೆರಿ ಕ್ಲಿಯರ್. ಒಂದು ಕ್ಲಿಯರ್ ಆಯ್ತು, ಸೌಜನ್ಯ ಪರ ಹೋರಾಟಗಾರರಿಗೆ ರಾಮೋತ್ಸವ ಕಾರ್ಯಕ್ರಮದ ಮೇಲೆ ಯಾವ ಅಭ್ಯಂತರವೂ ಇಲ್ಲ. ರಾಮೋತ್ಸವ ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ ಬೆಂಬಲಿಸುವಂತ ಮನಸ್ಥಿತಿ ನಿಮ್ಗಳದ್ದೇ ಇದೆ. ಆದ್ರೆ 100% ನಾವು 100% ನಾಳೆ ಇನ್ನೊಂದು ಯಾವುದೋ ಸಂಘಟನೆ ಮಾಡಿದ್ರು ರಾಮನ ಹೆಸರಲ್ಲಿ ಮಾಡಿದ್ರೆ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೇವೆ. ಇವತ್ತು ಮಾಡ್ತಾ ಇರತಕ್ಕಂತ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಜಂಟಿ ಆಶ್ರಯದಲ್ಲಿ ನಡೆತಾ ಇರತಕ್ಕಂತ ರಾಮೋತ್ಸವಕ್ಕೆ ಪೂರ್ಣ ಪ್ರಮಾಣದ ಬೆಂಬಲವನ್ನ ಕೊಡ್ತೇವೆ. ರಾಮೋತ್ಸವ ಕಾರ್ಯಕ್ರಮಕ್ಕೆ ವಿರೋಧ ಇಲ್ಲವೇ ಇಲ್ಲ. ನಾಳೆ ಇನ್ನೊಬ್ಬ ಯಾರೋ ಮಾಡಿದ್ರು ಅದಕ್ಕೂ ವಿರೋಧ ಮಾಡ್ತಾ ಇಲ್ಲ. ಧಾರ್ಮಿಕ ಕಾರ್ಯಕ್ರಮ, ಧರ್ಮದ ಕಾರ್ಯಕ್ರಮನ ಯಾವನ್ನೇ ಮಾಡಿದ್ರು ಅದಕ್ಕೆ ಬೆಂಬಲವನ್ನು ಕೊಡ್ತೇವೆ. ಅನಿಲ್ ಕಡೆ ಪ್ರಶ್ನೆ. ಹಾಗಾದ್ರೆ ಇವತ್ತು ಅಧಿಕೃತವಾಗಿ ಈ ಕಾರ್ಯಕ್ರಮವನ್ನ ಯಾವ ಸಂಘಟನೆ ಮಾಡ್ತಾ ಇದೆಯೋ ಆ ಸಂಘಟನೆ ನಿಜಕ್ಕೂ ಈ ಇಬ್ಬರಿಗೆ ಆಹ್ವಾನ ಕೊಟ್ಟಿರ್ಲಿಲ್ವಾ? ಇಲ್ಲ, ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಕೊಟ್ಟಿದ್ದಾರೆ. ಅವರನ್ನ ಏನು ಗೆಸ್ಟ್ ಲಿಸ್ಟ್ ಅಲ್ಲಿ ಹಾಕಿದ್ದಾರೆ. ಇವನು ಯಾರು ಪುನೀತ್ ಕೆರೆಯಲ್ಲಿ ಇದ್ದಾನಲ್ಲ, ನಾವು ಪೊಲೀಸ್ ಇಲಾಖೆಯಲ್ಲಿ ಕೇಳಿದಂತ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳವೇ ಹೇಳಿದೆ ಅವನಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಅವನು ಮತ್ತು ಬಜರಂಗ ದಳ ಅವನು ನಮ್ಮ ಕಾರ್ಯಕರ್ತ ಅಲ್ಲ. RSS ಅಂಗ ಸಂಘಟನೆಯಲ್ಲಿ ಭಾಗಿ ಇಲ್ಲವಾ? ಅವನು ಯಾವುದೇ ಕಾರಣಕ್ಕೂ ಭಾಗವಹಿಸುವುದು ಬೇಡ ನೀವು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ನಮಗೆ ಗಮನಕ್ಕೆ ಬಂದಿದೆ. ನಮಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಒಂದಷ್ಟು ಸೂಚನೆಗಳು ಬಂದಿತ್ತು. ಯಾವುದೇ ಕಾರಣಕ್ಕೂ ನೀವು ಅದನ್ನು ವಿರೋಧ ಮಾಡಬಾರ್ದು, ಅದು ಸುಸೂತ್ರವಾಗಿ ಸರಾಗವಾಗಿ ನಡಿಬೇಕು ಅನ್ನುವಂಥದ್ದು ಸೂಚನೆ ಕೊಟ್ಟಿದ್ರು. ಅದನ್ನ ಯಥಾವತ್ತಾಗಿ ಪಾಲನೆ ಮಾಡಿದ್ದೇವೆ, ಅದನ್ನ ಗೌರವಿಸಿದ್ದೇವೆ ಮತ್ತು ರಾಮನಿಗೆ ಅತ್ಯಂತ ಗೌರವವನ್ನ ನಾವು ಕೊಟ್ಟಿದ್ದೇವೆ. ಅದಕ್ಕೆ ಯಾವುದೇ ಕಾರಣಕ್ಕೂ ವಿರೋಧ ಮಾಡಿಲ್ಲ, ಮಾಡೋದೂ ಇಲ್ಲ. ರಾಮ ನಮ್ಮೆಲ್ಲರ ಆರಾಧ್ಯ ಶಕ್ತಿ. ಥ್ಯಾಂಕ್ ಯು ಅನಿಲ್. ನಾನು ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ. ಒಟ್ಟಾರೆ ಉಜಿರೆಯಲ್ಲಿ ನಡೀತಿರ್ತಕ್ಕಂತಹ ಕಾರ್ಯಕ್ರಮಕ್ಕೆ ಸೌಜನ್ಯ ಪರ ಹೋರಾಟಗಾರರ ಯಾವುದೇ ತರಹದ ತಕರಾರಿಲ್ಲ. ಅಲ್ಲಿ ಕಾರ್ಯಕ್ರಮ ನಡೀಲಿ, ದೇವರ ಹೆಸರಲ್ಲಿ ನಡೆಯುವಂತ ಕಾರ್ಯಕ್ರಮ ಅದು ನಡಿಬೇಕು, ಅದಕ್ಕೆ ನಾವು ಸ್ವಾಗತ. ಆದ್ರೆ ಇವರು ಸಾರಲು ಬಂದಿರತಕ್ಕಂತಹ ಸಂದೇಶದ ಮೇಲೆ ಅನುಮಾನ. ಸೌಜನ್ಯ ಪರ ಹೋರಾಟಗಾರರು ಇಷ್ಟೊತ್ತು ಅನಿಲ್ ಕುಮಾರ್ ಮಾತನಾಡ್ತಾ ಇದ್ರು. ಅನಿಲ್ ಕುಮಾರ್ ಅವರನ್ನ ಸಮರ್ಥನೆ ಮಾಡಿಕೊಂಡು ಪುನೀತ್ ಕೆರೆಹಳ್ಳಿಯನ್ನ ಖಂಡಿಸುವ ಪ್ರಯತ್ನ ಫ್ರೀಡಂ ಟಿವಿಯದ್ದಲ್ಲ. ಧರ್ಮಸ್ಥಳ ಪರ ಇರತಕ್ಕಂತಹ ವರ್ಗವನ್ನ ವಿರೋಧ ಮಾಡಿಕೊಂಡು ಸೌಜನ್ಯ ಪರ ಹೋರಾಟಗಾರರನ್ನ ಹೊಗಳಿ ಹಟ್ಟಕ್ಕೇರಿಸುವಂತಹ ಪ್ರಯತ್ನವೂ ನಮ್ಮದಲ್ಲ. ನಿಜಕ್ಕೂ ಉಜಿರೆಯಲ್ಲಿ ಏನಾಗ್ತಾ ಇದೆ? ರಾಮ ನವಮಿ ಅಥವಾ ರಾಮೋತ್ಸವ ಆ ಕಾರ್ಯಕ್ರಮಕ್ಕೆ ಸೌಜನ್ಯ ಪರ ಹೋರಾಟಗಾರರ ಯಾವುದೇ ತರಹದ ತಕರಾರಿಲ್ಲ. ಆದರೆ ವಿವಾದಾತ್ಮಕ ವ್ಯಕ್ತಿಗಳಿಂದ ಆ ರಾಮೋತ್ಸವ ನಡಿಬೇಕಾ? ಇದು ಅವರ ಪ್ರಶ್ನೆಯಾಗಿತ್ತು. ಒಟ್ಟಾರೆ ಉಜಿರೆಯಲ್ಲಿ ಏನಾಗ್ತಾ ಇದೆ ಆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವೀಗ ಫ್ರೀಡಂ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಹೊಸತೊಂದು ವಾದ, ಹೊಸತೊಂದು ಸಿದ್ಧಾಂತ, ಹೊಸತೊಂದು ಧರ್ಮಸ್ಥಳದ ಉಜಿರೆಯಲ್ಲಿ ಕೋಲಾಹಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಮೋತ್ಸವ. ಪುನೀತ್ ಕೆರೆಹಳ್ಳಿ ವರ್ಸಸ್ ಮಹೇಶ್ ಶೆಟ್ಟಿ ತಿಮರೋಡಿ, ಚಕ್ರವರ್ತಿ ಸೂಲಿಬೆಲೆ ವರ್ಸಸ್ ಗಿರೀಶ್ ಮಠಣ್ಣನವರ್. ಕಾದ ಕುಲುಮೆಯಂತಾಗಿದೆ ಉಜಿರೆ. ಪುನೀತ್ ಕೆರೆಹಳ್ಳಿ ಭಾಷಣಕ್ಕೆ ಸೌಜನ್ಯ ಪರ ಹೋರಾಟಗಾರರ ಅಡ್ಡಿ. ಬೆದರಿ ಸ್ಥಳದಿಂದ ಗಾಯಬಾಗಲು ಪುನೀತ್ ಕೆರೆಹಳ್ಳಿ ಶತ ಪ್ರಯತ್ನ. ಪೊಲೀಸ್ ಎಸ್ಕಾರ್ಟ್ ಬಯಸಿದ ಧಮ್ ಬಗ್ಗೆ ಮಾತಾಡುವ ಪುನೀತ್ ಕೆರೆಹಳ್ಳಿ. ಧರ್ಮಸ್ಥಳದ ಉಜಿರೆಯಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ಸವಾಲು ಹಾಕಿದವರೇ ಪೊಲೀಸ್ ಎಸ್ಕಾರ್ಟ್ ಕೇಳಿದ್ರಂತೆ. ಪುನೀತ್ ಕೆರೆಹಳ್ಳಿ ವರ್ಸಸ್ ಮಹೇಶ್ ಶೆಟ್ಟಿ ತಿಮರೋಡಿ. ಬದಲಾಗ್ತಾ ಇದೆ ಅಲ್ಲಿನ ಪರಿಸ್ಥಿತಿ. ಚಕ್ರವರ್ತಿ ಸೂಲಿಬೆಲೆ ವರ್ಸಸ್ ಗಿರೀಶ್ ಮಟ್ಟಣ್ಣನವರ್. ಪುನೀತ್ ಕೆರೆಹಳ್ಳಿ ಭಾಷಣಕ್ಕೆ ಸೌಜನ್ಯ ಪರ ಹೋರಾಟಗಾರರ ಅಡ್ಡಿ. ಪೊಲೀಸ್ ಎಸ್ಕಾರ್ಟ್ ಬಯಸಿದ ಪುನೀತ್ ಕೆರೆಹಳ್ಳಿ. ಆ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ನಾನು
ನೀವು ಎಸ್ಕೇಪ್ ಮಾಡಿ, ನಾನು ವಾಪಸ್ ಹೋಗ್ತೇನೆ. 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 ನೋಡಿ, ಇಲ್ಲಿ ವೆರಿ ಕ್ಲಿಯರ್. ಎರಡು ಬಣಗಳ ನಡುವೆ ಪರಸ್ಪರ ಎರಡು ಬಣಗಳು ಕಚ್ಚಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇಲ್ಲ. ಕಾಮನ್ ಸೆನ್ಸ್ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀವಿ ಕೇಳಿ. ಸೌಜನ್ಯ ಪರ ಹೋರಾಟಗಾರರಿಗೂ ಕೂಡ ರಾಮೋತ್ಸವದ ಬಗ್ಗೆ ಯಾವುದೇ ತರಹದ ಅಭ್ಯಂತರಗಳಿಲ್ಲ, ನಕಾರಗಳಿಲ್ಲ. ಆದರೆ ಆ ಕಾರ್ಯಕ್ರಮಕ್ಕೆ ಕೋಮು ಗಲಭೆ ಸೃಷ್ಟಿಸಲು ಕಾರಣವಾಗುವ ಸ್ಟೇಟ್ಮೆಂಟ್ಗಳನ್ನು ಕೊಡುವ ವ್ಯಕ್ತಿತ್ವಗಳನ್ನು ಯಾಕೆ ಕರೆಸಿದ್ದೀರಿ ಎನ್ನುವಂಥ ಪ್ರಶ್ನೆ ಒಂದು. ಎರಡನೆಯದು, ಸೌಜನ್ಯ ಪರ ಹೋರಾಟದ ಸೋಗಿನಲ್ಲಿ ಕೆಲವರನ್ನ ರಕ್ಷಿಸುವ ಪ್ರಯತ್ನದಲ್ಲಿರ್ತಕ್ಕಂಥ ಎರಡು ಆಕ್ಟಿವ್ ಮೆಂಬರ್ಸ್ಗಳನ್ನು ನೀವು ಯಾಕೆ ಈ ಕಾರ್ಯಕ್ರಮಕ್ಕೆ ಕರೆದ್ರಿ? ಕ್ವಶನ್ ನಂಬರ್ 2. ಮೂರನೆಯದು, ಮಹೇಶ್ ಶೆಟ್ಟಿ ತಿಮರೋಡಿ ತಂದೆಯ ವಯಸ್ಸಾಗಿದೆ, ಆ ಮನುಷ್ಯನನ್ನ ಬಾಯಿಗೆ ಬಂದ ಹಾಗೆ ಏಕವಚನದಲ್ಲಿ ಸವಾಲು ಹಾಕಿದ್ದು ಯಾಕೆ? ಮಹೇಶ್ ಶೆಟ್ಟಿ ತಿಮರೋಡಿಯೂ ಕೂಡ ಮರು ಸವಾಲನ್ನು ಹಾಕಿದ್ದಾರೆ. ಇಬ್ಬರಲ್ಲೂ ಕೂಡ ಒಂದಷ್ಟು ಸ್ಟೇಟ್ಮೆಂಟ್ಗಳಲ್ಲಿ ನ್ಯೂನತೆಗಳಿದ್ದಾವೆ. ಅಂದರೆ ಟ್ರಿಗರ್ ಮಾಡುವಂತಹ ಪ್ರಯತ್ನಗಳು ಇಬ್ಬರಲ್ಲೂ ಕೂಡ ನಡೆದಿದೆ. ಆದರೆ ತಂದೆಯ ವಯಸ್ಸಾಗಿದೆ, ಆ ಮನುಷ್ಯನನ್ನು ಏಕವಚನದಲ್ಲಿ ಸವಾಲು ಹಾಕುವಂತಹ ಪ್ರಯತ್ನ, ನಾನು ಬಂದೇ ಬರ್ತೀನಿ, ಏನು ಮಾಡ್ತೀರಿ? ಧಮ್ಮು ತಾಕತ್ತು ಬಗ್ಗೆ ಪುನೀತ್ ಕೆರೆಹಳ್ಳಿ ಅವರು ಹೇಳಿದರು. ಆದರೆ ಆ ಧಮ್ಮು ತಾಕತ್ತು ಬಗ್ಗೆ ಕೇಳಿದ ಪುನೀತ್ ಕೆರೆಹಳ್ಳಿ ಕಾರಿನ ಮೇಲೆ ನಿಂತ್ಕೊಂಡು ನನಗೆ ಎಸ್ಕಾರ್ಟ್ ಕೊಡಿ, ನಾನು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಬರುವಂತಹ ಸಂದರ್ಭದಲ್ಲಿ ಸದಾಕಾಲ ಲೈವ್ನಲ್ಲಿ ಬರ್ತಕ್ಕಂತಹ ಚಕ್ರವರ್ತಿ ಸೂಲಿಬೆಲೆ ಮತ್ತು ಪುನೀತ್ ಕೆರೆಹಳ್ಳಿ ಈ ಕಾರ್ಯಕ್ರಮಕ್ಕೆ ಹೊರಡುವ ಸಂದರ್ಭದಲ್ಲಿ ಯಾವುದೇ ತರಹದ ಲೈವ್ಗೆ ಬಂದಿರಲಿಲ್ಲ. ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನು ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ನೀವು ಎಸ್ಕೇಪ್ ಮಾಡಿ, ನಾನು ವಾಪಸ್ ಹೋಗ್ತೇನೆ. 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 ಇದ್ದಕ್ಕಿದ್ದಂತೆ ಉಜಿರೆಯಲ್ಲಿ ರಾಮೋತ್ಸವ ಏಕೆ? ಸೌಜನ್ಯ ಪರ ಹೋರಾಟಗಾರರ ಪ್ರಶ್ನೆ. ರಾಮ ನವಮಿ ಇದ್ದಿದ್ದು ಯಾವಾಗ? ಈಗ ಯಾಕೆ ಮಾಡ್ತಿದ್ದೀರಿ? ವಿಎಚ್ಪಿ ಭಜರಂಗ ದಳದಿಂದ ರಾಮೋತ್ಸವ ಆಯೋಜನೆ. ರಾಮೋತ್ಸವ ಕುರಿತಾಗಿ ನಮ್ಮ ತಕರಾರೇನೂ ಇಲ್ಲ. ರಾಮ ನಮಗೂ ದೇವರು, ನಿಮಗೂ ದೇವರು. ಆದರೆ ಪುನೀತ್ ಕೆರೆಹಳ್ಳಿಯನ್ನ ಕರೆಸಿದ್ದು ಏಕೆ? ಪ್ರಬಲ ಪ್ರಶ್ನೆ. ಪುನೀತ್ ಕೆರೆಹಳ್ಳಿ ಪ್ರಚೋದನೆ ಮಾತುಗಳನ್ನ ಆಡಿದ್ದೇಕೆ? ನಾನು ಬರ್ತೀನಿ ನಿಮ್ಮ ಉಜಿರೆಗೆ, ಹೀಗಾಗಿ ನಾವು ಈ ರಾಮೋತ್ಸವದ ವಿರುದ್ಧ ಇದ್ದೇವೆ. ಹಿಂದೂ ಜಾಗರಣ ವೇದಿಕೆಯ ಅನಿಲ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಸೌಜನ್ಯ ವಿಚಾರವಾಗಿ ಹಿಂದೂ ಸಂಘಟನೆಗಳಲ್ಲೇ ಒಡಕುಗಳು ಮೂಡ್ತಾ ಇದ್ದಕ್ಕಿದ್ದಂತೆ ಉಜಿರೆಯಲ್ಲಿ ರಾಮೋತ್ಸವ ಏಕೆ? ಜೊತೆಗೆ ಅನಿಲ್ ಕುಮಾರ್ ಇನ್ನೊಂದನ್ನು ಸ್ಪಷ್ಟಪಡಿಸಿದ್ರು. ಹಿಂದೂ ಜಾಗರಣ ವೇದಿಕೆಯಾಗಲಿ ಅಥವಾ ಈ ರಾಮೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಯಾವುದೇ ಸಂಘಟನೆಗಳು ಪುನೀತ್ ಕೆರೆಹಳ್ಳಿ ಅವರಿಗಾಗಲಿ ಅಥವಾ ಚಕ್ರವರ್ತಿ ಸೂಲಿಬೆಲೆ ಅವರಿಗಾಗಲಿ ಅಧಿಕೃತ ಆಹ್ವಾನ ಕೊಟ್ಟಿರಲಿಲ್ಲ. ಇದು ಸೌಜನ್ಯ ಪರ ಹೋರಾಟಗಾರ ಅನಿಲ್ ಕುಮಾರ್ ಈಗ ಫೋನೋದಲ್ಲಿ ಸ್ಪಷ್ಟಪಡಿಸ್ತಾ ಇದ್ರು. ಆದರೆ ಇದು ನಿಜಕ್ಕೂ ಕೂಡ ಪುನೀತ್ ಕೆರೆಹಳ್ಳಿ ಒಪ್ಪಿಕೊಳ್ತಾರ? ಆಹ್ವಾನ ಇಲ್ಲದೆ ಅತಿಥಿಗಳು ಹೋಗೋದಕ್ಕೆ ಸಾಧ್ಯನಾ ಎನ್ನುವಂತಹದ್ದು ಒಂದು ಪ್ರಶ್ನೆ ಉಟ್ಕೊಳ್ಳುತ್ತೆ. ಒಟ್ಟಾರೆ ಉಜಿರೆಯಲ್ಲಿ ಶಾಂತಿಯುತವಾದಂತಹ ನಾಡು ಉಜಿರೆ. ಕೋಮು ಗಲಭೆಗಳಂತಹ ಯಾವುದೇ ತರಹದ ಪ್ರಚೋದನಾತ್ಮಕ ಹೇಳಿಕೆಗಳು ವ್ಯಕ್ತವಾದರೂ ಕೂಡ ಅಲ್ಲಿನ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಒಗ್ಗಟ್ಟಾಗಿರ್ತಾರೆ. ವಿವೇಚನೆಗಳಿರ್ತಕ್ಕಂಥ ವ್ಯಕ್ತಿಗಳೇ ಇರ್ತಕ್ಕಂಥ ಊರು ಉಜಿರೆ.
ಉಜಿರೆ ಮಾತ್ರವಲ್ಲ, ಕರಾವಳಿ ಭಾಗದ ಎಲ್ಲ ಪ್ರದೇಶಗಳು ಕೂಡ ಒಂದಷ್ಟು ವಿವೇಚನೆಗಳು ಜಾಸ್ತಿ ಇರ್ತವೆ. ಹಾಗಾಗಿ ಮನುಷ್ಯ ಮಕ್ಕಳು ಯೋಚನೆ ಮಾಡ್ತಾರೆ. ಇವರು ಇವತ್ತು ಭಾಷಣ ಮಾಡ್ತಾರೆ, ಕಾರ್ ತಗೊಂಡು ಊರಿಗೆ ಹೋಗ್ತಾರೆ ಬೆಂಗಳೂರಿಗೆ. ನಾಳೆ ದಿನ ಬೆಳಿಗಾದ್ರೆ ಮುಖ ನೋಡ್ಕೋಬೇಕು, ಪ್ರಕಾಶನ ಮುಖ ಹನೀಫ್ ನೋಡ್ಕೋಬೇಕು, ಹನೀಫಿನ ಮುಖ ಸುರೇಶ ನೋಡ್ಕೋಬೇಕು. ಪರಸ್ಪರ ಹೊಂದಾಣಿಕೆಯಲ್ಲಿ ಮತ್ತು ಒಗ್ಗಟ್ಟಾಗಿ ಬದುಕ್ತಾ ಇರತಕ್ಕಂತಹ ಪ್ರದೇಶ ಮಂಗಳೂರಾಗಿರಲಿ, ಬೆಳತಂಗಡಿ, ಪುತ್ತೂರು, ಈ ಪ್ರದೇಶಗಳೆಲ್ಲವೂ. ಉಜಿರೆಯಲ್ಲಿ ಯಾರೇ ಏನೇ ಭಾಷಣ ಮಾಡಿದ್ರು ಕೂಡ, ಯಾರೇನೇ ಪ್ರಚೋದನೆ ಕೊಟ್ಟರು ಕೂಡ, ಯಾರೇನೇ ಹೆಂಗೆ ಹೇಳಿದ್ರು ಕೂಡ ಅದನ್ನು ಕಿವಿಯಲ್ಲಿ ಕೇಳಿಸ್ಕೊಂಡು ಪ್ರಾಕ್ಟಿಕಲ್ ಆಗಿ ಕೊಚ್ಚೋದಕ್ಕೋ ಕಡಿಯೋದಕ್ಕೋ ಹೋಗುವಂಥ ವ್ಯಕ್ತಿಗಳು ಸಿಗೋದಿಲ್ಲ. ನಾನು ವಾಪಸ್ ಹೋಗ್ತೇನೆ. ನೀವು ಎಸ್ಕೇಪ್ ಮಾಡಿ, ನಾನು ವಾಪಸ್ ಹೋಗ್ತೇನೆ. ನೀವು ಎಸ್ಕೇಪ್ ಮಾಡಿ, ನಾನು ವಾಪಸ್ ಹೋಗ್ತೇನೆ. ನಾನು ವಾಪಸ್ ಹೋಗ್ತೇನೆ. ನೀವು ಎಸ್ಕೇಪ್ ಮಾಡಿ, ನಾನು ವಾಪಸ್ ಹೋಗ್ತೇನೆ. ನೀವು ಎಸ್ಕೇಪ್ ಮಾಡಿ, ನಾನು ವಾಪಸ್ ಹೋಗ್ತೇನೆ. ನೀವು ಎಸ್ಕೇಪ್ ಮಾಡಿ, ನಾನು ವಾಪಸ್ ಹೋಗ್ತೇನೆ. ಉಜಿರೆಯಲ್ಲಿ ರಾಮೋತ್ಸವ ಆಯೋಜನೆಗೊಂಡಿದೆ. ಸಾಕಷ್ಟು ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಮೋತ್ಸವ ಅಧಿಕೃತವಾಗಿ ಚಾಲನೆಗೊಳ್ಳುತ್ತೆ. ಆದರೆ ಪುನೀತ್ ಕೆರೆಹಳ್ಳಿ ಅಂದುಕೊಂಡ ಜಾಗದಲ್ಲಿ, ನಿಗದಿತ ಸ್ಥಳದಲ್ಲಿ ಭಾಷಣ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಕಟ್ಟ ಕಡೆಯದಾಗಿ ಕಂಡ ಕಾರಿನ ಮೇಲೆ ನಿಂತುಕೊಂಡು ನನಗೆ ಎಸ್ಕಾಟ್ ಕೊಡಿ, ನಾನು ಬೇಕಾದರೂ ಹೋಗ್ತೀನಿ ಅನ್ನೋ ಮಟ್ಟಕ್ಕೆ ಆ ಕಾರ್ಯಕ್ರಮ ಪರಿವರ್ತನೆಗೊಳ್ತು. ಅಲ್ಲಿಗೆ ಸೌಜನ್ಯಾಪರ ಹೋರಾಟಗಾರರು ಬಂದರು. ಸೌಜನ್ಯಾಪರ ಹೋರಾಟಗಾರರು ಬಂದ ತಕ್ಷಣ ಕೂಗಿದ ಒಂದೇ ಒಂದು ಘೋಷಣೆ ಸೌಜನ್ಯಾಪರ ಘೋಷಣೆ. ಸೌಜನ್ಯಾಪರ ಹೋರಾಟ ತಡೆಯಲು ಸಂಚು. ಇದಕ್ಕಾಗಿಯೇ ಉಜಿರೆಯಲ್ಲಿ ರಾಮೋತ್ಸವ ಚರ್ಚೆಯಾಗ್ತಾ ಇರತಕ್ಕಂಥ ವಿಚಾರ. ಇದು ನಮ್ಮ ನಿರ್ಧಾರದ ಸಾಲುಗಳಲ್ಲ. ಹಿಂದೂ ಜಾಗರಣಾ ವೇದಿಕೆ ಗಂಭೀರ ಆರೋಪ. ಕೆರೆಹಳ್ಳಿಗೆ ಧರ್ಮಸ್ಥಳದ ಒಂದು ಗುಂಪು ಎಸ್ಕಾಟ್. ಕೆರೆಹಳ್ಳಿಗೆ ನಾವು ಉಜಿರೆಗೆ ಬರಲು ಬಿಡಲಿಲ್ಲ. ಸೌಜನ್ಯಾಪರ ಹೋರಾಟಗಾರರು ಉಜಿರೆಗೆ ಬರೋದಕ್ಕೆ ಬಿಡಲಿಲ್ಲ. ಫ್ರೀಡಂ ಟಿವಿಗೆ ಹಿಂದೂ ಜಾಗರಣಾ ವೇದಿಕೆ ಅನಿಲ್ ಕುಮಾರ್ ಸ್ಫೋಟಕ ಹೇಳಿಕೆ. ಸೌಜನ್ಯಾಪರ ಹೋರಾಟ ತಡೆಯೋದಕ್ಕೆ ಸಂಚು. ಧರ್ಮಸ್ಥಳದ ಕಡೆಯವರು ಪುನೀತ್ ಕೆರೆಹಳ್ಳಿಗೆ ಎಸ್ಕಾರ್ಟ್ ಅನ್ನು ಕೊಟ್ಟರು. ಆ ಕಾರಣಕ್ಕಾಗಿ ಮಾತ್ರ ಪುನೀತ್ ಕೆರೆಹಳ್ಳಿಗೆ ಸುಲಲಿತವಾಗಿ ಬರೋದಕ್ಕೆ ಸಾಧ್ಯ ಆಯಿತು. ಇದು ನಾವು ನಿರ್ಧಾರ ಮಾಡ್ಕೊಂಡು, ನಾವು ಸ್ಕ್ರಿಪ್ಟ್ ಮಾಡ್ಕೊಂಡು ಹೇಳ್ತಿರೋ ಸ್ಟೇಟ್ಮೆಂಟ್ ಅಲ್ಲ. ಅನಿಲ್ ಕುಮಾರ್ ಫ್ರೀಡಂ ಟಿವಿ ಜೊತೆ ಹಂಚಿಕೊಂಡ ಆಡಿಯೋದಲ್ಲಿ ವೆರಿ ಕ್ಲಿಯರ್ ಆಗಿದೆ ಈ ಸ್ಟೇಟ್ಮೆಂಟು. ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಹಿಂದೂ ಸಂಘಟನೆಗಳು ಇವರಿಗೆ ಅಧಿಕೃತ ಆಹ್ವಾನ ಕೊಟ್ಟಿರಲಿಲ್ಲ. ಆಹ್ವಾನ ಕೊಡದೆ ಇವರು ಕಾರ್ಯಕ್ರಮಕ್ಕೆ ಬಂದರು. ನಮ್ಮನ್ನು ಟ್ರಿಗರ್ ಮಾಡೋದಕ್ಕೋಸ್ಕರನೇ ಇವರು ಬಂದಿದ್ದು. ರಾಮೋತ್ಸವದ ಹೆಸರಿನಲ್ಲಿ
ನಮ್ಮನ್ನ ಟ್ರಿಗರ್ ಮಾಡುವಂತಹ ಪ್ರಯತ್ನ, ನಮ್ಮನ್ನ ಪ್ರಚೋದನೆ ಮಾಡುವಂತಹ ಪ್ರಯತ್ನ, ಸೌಜನ್ಯ ಪರ ಹೋರಾಟಗಾರರನ್ನ ತಡೆಯುವಂತಹ ಪ್ರಯತ್ನ, ನಾನು ಜೈನ ನಾನು ಹಿಂದೂ ಎನ್ನುವಂತಹ ಹೊಸ ವಾದವೂ ಕೂಡ ಅದರ ಭಾಗವಾಗಿದೆ. ನಮಗೆ ಎರಡೂ ತಂಡಗಳು ಪರಸ್ಪರ ಜಗಳ ಆಡಬೇಕು ಅನ್ನೋ ಉದ್ದೇಶ ಫ್ರೀಡಮ್ ಟಿವಿಗೆ ಇಲ್ಲ. ಇಬ್ಬರ ಉದ್ದೇಶ ಏನು ಅನ್ನೋದು ಕ್ಲಾರಿಟಿ ಆಗಬೇಕಲ್ಲ. ಸೌಜನ್ಯ ಪರ ಹೋರಾಟಗಾರರ ಉದ್ದೇಶ ಏನು, ಅವರಲ್ಲೇನಾದರೂ ಷಡ್ಯಂತ್ರಗಳಿದಾವ, ಅಥವಾ ಈಗ ಆಯೋಜನೆಗೊಂಡಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಇಬ್ಬರು ಅತಿಥಿಗಳ ಉದ್ದೇಶ ಏನು, ಜನರಿಗೆ ಕ್ಲಿಯರ್ ಆಗಬೇಕು, ಸತ್ಯ ಅರ್ಥ ಆಗಬೇಕು. ಸತ್ಯವನ್ನ ಮುಚ್ಚಿಟ್ಟು ಸುಳ್ಳನ್ನ ವೈಭವೀಕರಿಸುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ? ಹಾಗಾಗಿ ಎರಡೂ ಕಡೆಯವರ ಉದ್ದೇಶಗಳು ಏನು ಅನ್ನೋದು ಕನ್ನಡಿಗರ ಕರ್ಣ ಬುಡಗಳಿಗೆ ಇಡುವಂತಹ ಸಣ್ಣ ಪ್ರಯತ್ನ ಅಷ್ಟೇ ಫ್ರೀಡಮ್ ಟಿವಿಯದ್ದು. ಸೌಜನ್ಯ ಪರ ಹೋರಾಟಗಾರರನ್ನ ತಡೆಯುವಂತಹ ಪ್ರಯತ್ನಗಳಾಗ್ತಾ ಇದೆ. ಸೌಜನ್ಯ ಸತ್ತ ಅಥವಾ ಕೊಲೆಯಾಗಿ ಹೋದ, ಆಕೆಯ ಕಟ್ಟ ಕಡೆಯ ಏನು ಆ ಪಾರ್ಥಿವ ಶರೀರ ಸಿಕ್ಕ, ಅಂದರೆ ಆಕೆಯನ್ನು ಅತ್ಯಂತ ಬರ್ಬರವಾಗಿ ಕೊಲ್ಲಲಾಗಿತ್ತಲ್ಲ, ಆಕೆಯ ಆ ದೇಹ ಸಿಕ್ಕ ಸ್ಥಳದಲ್ಲಿ ಅಸತ್ಯ ಮಾತನಾಡಬಾರ್ದು, ಸತ್ಯ ಮಾತ್ರ ಮಾತನಾಡಬೇಕು. ಸೌಜನ್ಯ ಪರ ಹೋರಾಟಗಾರರ ಒಂದು ರೀತಿಯ ಸಿದ್ಧಾಂತ ಅದು. ಏನು ಬೇಕಾದರೂ ಆಗಲಿ ಸೌಜನ್ಯಗೆ ನ್ಯಾಯ ಸಿಗಬೇಕು. ಈ ತರಹದ ಒಂದು ಗಟ್ಟಿ ನಿರ್ಧಾರವನ್ನ ಮನಸ್ಸಿನಲ್ಲಿ ಜ್ವಾಲಾಮುಖಿಯಂತೆ ಇಟ್ಟುಕೊಂಡು ಹೋರಾಡ್ತಿರ್ತಕ್ಕಂತಹ ನಮ್ಮ ಸಂಘಟನೆ ಅಥವಾ ನಮ್ಮ ಗುಂಪಿಗೆ ಅಥವಾ ನಮ್ಮ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ. ನಾವು ಕೂತ್ಕೊಂಡು ಬಾಯ್ ಬಡಕತ್ತಿರೋದಲ್ಲ, ನಮ್ಮ ಜೊತೆ ಹಂಚ್ಕೊಂಡ್ರಲ್ಲ ಅನಿಲ್ ಕುಮಾರ್, ಅವರು ಹಂಚಿಕೊಂಡ ಅವರ ಅಭಿಪ್ರಾಯದಲ್ಲಿ ವೆರಿ ವೆರಿ ಕ್ಲಾರಿಟಿ, ಅಕ್ಷರಶಃ ಅವರು ಹೇಳ್ಕೊಂಡಿದ್ದ ಮಾತದು, ಅಕ್ಷರಶಃ ಲಿಟ್ರಲಿ ಅವರು ಹಂಚಿಕೊಂಡ್ರು ಆ ಮಾತನ್ನ. ಹೊಸ ಚರ್ಚೆಗೆ ನಾಂದಿ ಹಾಡಿದ ಪುನೀತ್ ಕೆರೆಹಳ್ಳಿಯ ನಡೆ, ಅಂದುಕೊಂಡ ಜಾಗದಲ್ಲಿ ಕಾರ್ಯಕ್ರಮ ನಡೆಸೋದಕ್ಕೆ ವಿಫಲ ಆದ್ರ ಎನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿದೆ. ಆ ಎಕ್ಸ್ಕ್ಲೂಸಿವ್ ಆದಂತಹ ವಿಜುವಲ್ಸ್ ಅನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಎಸ್, ಹಾಗಾದ್ರೆ ಉಜಿರೆಯಲ್ಲಿ ಏನಾಗ್ತಾ ಇದೆ ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಪತ್ರಕರ್ತ ವಸಂತ್ ಗಿಳಿಯಾರೀಗ ನೇರವಾಗಿ ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ತೆ. ನಮಸ್ತೆ ಸರ್, ಉಜಿರೆಯಲ್ಲಿ ರಾಮೋತ್ಸವ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾಂಗವಾಗಿ ನಡೆಯುತ್ತೆ. ಭಕ್ತಾದಿಗಳ ಕೊರತೆಯೂ ಇಲ್ಲ, ಬೇರೆ ಯಾವ ಅಡೆತಡೆಗಳು ಕೂಡ ಇಲ್ಲ. ಆದ್ರೆ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರತಕ್ಕಂತಹ ಎರಡು ವ್ಯಕ್ತಿತ್ವಗಳ ಮೇಲೆ ಪ್ರಶ್ನೆಗಳು ಉಲ್ಬಣಗೊಂಡಿತ್ತು. ಅದು ಕೂಡ ಸೌಜನ್ಯ ಪರ ಹೋರಾಟಗಾರರು ಹಾಕಿದ್ದ ಪ್ರಶ್ನೆ ಅದೇನೆಂದ್ರೆ, ವಿವಾದಗಳನ್ನ ಸೃಷ್ಟಿಸುವಂತಹ ವ್ಯಕ್ತಿತ್ವಗಳು ಯಾಕೆ ರಾಮೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಒಂದು. ಎರಡನೆಯದು, ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಸವಾಲು ಹಾಕ್ತಾ ಇದ್ದಂತಹ ಏಕವಚನದಲ್ಲಿ ಅತಿ ಸಂಬೋಧನೆ ನಡೆಸುವ ಪುನೀತ್ ಕೆರೆಹಳ್ಳಿಯನ್ನ ಯಾಕೆ ಕರಿಬೇಕು? ಇಬ್ಬರಿಗೂ ಸಂಘಟನೆಗಳು ಆಹ್ವಾನ ಕೊಟ್ಟಿರಲಿಲ್ಲ, ಆಹ್ವಾನ ಕೊಡದ ಕಾರ್ಯಕ್ರಮಕ್ಕೆ ಇವ್ರು ಬರ್ತಾ ಇದ್ದಾರೆ ಎನ್ನುವಂತ ಆರೋಪ ಏನಾಗ್ತಾ ಇದೆ ಉಜಿರೆಯಲ್ಲಿ. ನಿಮ್ಗೆ ಮಾಹಿತಿಯ ಕೊರತೆ ಇದೆ ಅಂತ ಅನ್ಕೋತೀನಿ. ಚಕ್ರವರ್ತಿ ಸೂಲಿಬೆಲೆ ಅವರು ಅಧಿಕೃತವಾಗಿ ಇವತ್ತಿನ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣಕಾರರು. ಏನು ಕೆಟ್ಟದಾಗಿ ಅನ್ಪಾರ್ಲಿಮೆಂಟರಿ ವರ್ಡ್ ಅನ್ನ ಮಾತಾಡುವವರು ಮಹೇಶ್ ಶೆಟ್ಟಿ ತಿಮರೋಡಿ ಅವರು. ಅವರ ಬಾಯಿ ತೆಗೆದ್ರೆ ಇಂಥದ್ದೇ ಹೆಣ್ಣು ಮಕ್ಕಳು ಕೇಳಲಿಕ್ಕೆ ಅಸಹ್ಯವಾಗುವಂತ ಒಂದು ವಿಕೃತವಾದಂತ ಮಾತುಗಳನ್ನ ಆಡುವಂತ ಮನುಷ್ಯ. ಅವರಿಂದ ಆಡಿಯೋಗಳು ಹೊರ ಬಂದಿವೆ. ಅವರು ಯಾರ್ಯಾರ ಜೊತೆ ಮಾತಾಡಿದ್ದಾರೆ ಆ ಆಡಿಯೋಗಳನ್ನ ಸಾಮಾನ್ಯರು ಕೇಳಿಸ್ಕೊಳ್ಲಿಕ್ಕಿಲ್ಲ, ಕೇಳಿಸ್ಕೊಂಡ್ರೆ ಮತ್ತೆ ಸ್ನಾನ ಮಾಡ್ಕೊಂಡು ಬರ್ಬೇಕು. ಅಷ್ಟು ನಿಕೃಷ್ಟವಾದಂತ ನೀಚತನದ ವ್ಯಕ್ತಿತ್ವ ಹೊಂದಿರುವಂತ ಮನುಷ್ಯ ಮಹೇಶ್ ಶೆಟ್ಟಿ ತಿಮರೋಡಿ. ಪುನೀತ್ ಕೆರೆಹಳ್ಳಿ ಅವರು ಬಂದ್ರೆ ಕಾಲು ಮುರಿತೇನೆ ಅಂತ ಹೇಳಿ ಮಹೇಶ್ ಶೆಟ್ಟಿ ತಿಮರೋಡಿ ಸವಾಲ್ ಹಾಕಿದ್ದು. ಆ ಕಾರಣಕ್ಕೆ ಪುನೀತ್ ಕೆರೆಹಳ್ಳಿ ತಾಕತ್ತಿದ್ರೆ ನನ್ನ ಮುಟ್ಟಿ ನೋಡ್ಲಿ ಅಂತ ಹೇಳಿ ಬಂದಿದ್ದಾರೆ. ಇವತ್ತು ದಿಗ್ವಿಜಯದ ಬಾವುಟವನ್ನು ಹಾರ್ತಿದ್ದಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಮತ್ತೆ ಹಿಂದೆ ಚಕ್ರವರ್ತಿ ಸೂಲಿಬೆಲೆ ಬಂದ್ರೆ ಚಪ್ಪಲಿ ಹೊಡಿತೀನಿ, ನಾನ್ ಚಪ್ಪಲಿ ಹಾಕಲ್ಲ, ಬೇರೆ ಯಾರದ್ದಾದ್ರೂ ಚಪ್ಪಲಿ ತಗೊಂಡು ಹೊಡಿತೀನಿ ಅಂತೇಳಿ ಮಹೇಶ್ ಶೆಟ್ಟಿ ಹೇಳಿದ್ದಾರೆ. ಬಹುಶಃ ಚಕ್ರವರ್ತಿ ಸೂಲಿಬೆಲೆ ಅವರು ಈಗಾಗಲೇ ಉಜಿರೆಗೆ ರೀಚ್ ಆಗಿದ್ದಾರೆ. ಸಾವಿರ ಸಂಖ್ಯೆಯ ಜನ ಉದ್ಘೋಷ ಜಯಘೋಷದ ಮೂಲಕ ಚಕ್ರವರ್ತಿ ಸೂಲಿಬೆಲೆ ಅವ್ರನ್ನ ವೇದಿಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಇದು ತೀವ್ರವಾದಂತ ಮುಖಭಂಗ, ತೀವ್ರವಾದಂತ ಅವಮಾನ, ತೀವ್ರವಾದಂತ ಹಿನ್ನಡೆ ಅಂತ ನನ್ಗನ್ಸುತ್ತೆ. ವಸಂತ್ ಅವರೇ, ಅಲ್ಲಿ ಒಂದು ಟೀ ಶರ್ಟ್ ಕಾಣಿಸಿಕೊಳ್ಳುತ್ತೆ ಆ ಕಾರ್ಯಕ್ರಮದಲ್ಲಿ. ಆ ಟೀ ಶರ್ಟ್ ನಲ್ಲಿ ಒಂದು ಬರಹ, ನಾನು ಹಿಂದೂ ನಾನು ಜೈನ. ಏನಿದು ಹೊಸ
ಒಂದು ಚರ್ಚೆಗೆ ನಾಂದಿ ಹಾಡಿದ್ರ ಅಂತ ಆ ಕಾರ್ಯಕ್ರಮದ ಮುಖಾಂತರ. ಭಾರತದ ಮಣ್ಣಿನಲ್ಲಿ ಹುಟ್ಟಿರುವಂತ ಎಲ್ಲಾ ಧರ್ಮಗಳು, ಭಾರತದ ನೆಲಮೂಲದ ಸಂಸ್ಕೃತಿ, ಸಂಸ್ಕಾರ, ವಿಚಾರಧಾರೆ, ಪರಂಪರೆಗಳನ್ನ ಅನುಸರಿಸುವಂತ ಎಲ್ಲಾ ಧರ್ಮಗಳನ್ನು ಕೂಡ ಈ ಸಿಂಧೂ ಪ್ರಾಂತ್ಯದ ಈಚೆಗಿನ ಎಲ್ಲಾ ಏನು ನಾಗರಿಕತೆಯನ್ನು ಕೂಡ ಹಿಂದೂಗಳೇ ಅಂತ ಕರೆಯುವಂಥದ್ದು. ಅದರಲ್ಲೇನು ವಿಶೇಷತೆ ಇಲ್ಲ. ಜೈನ ಹಿಂದೂ ಅಂತೇಳಿ ಅದನ್ನ ಡಿಸ್ಪ್ಯೂಟ್ ಮಾಡುವಂತ ಮನೋಸ್ಥಿತಿಗಳು, ಧರ್ಮ ಸಂಘರ್ಷಗಳನ್ನ ತರುವಂತದ್ದು, ಜೈನ ಧರ್ಮೀಯರ ಭಾವನೆಗಳನ್ನ ಕದಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದಲ್ಲ, ಇಲ್ಲಿ ಎಲ್ಲವೂ ಕೂಡ ನಾನು ಹಿಂದೂ ಹೌದು, ನಾನು ಜೈನನೂ ಹೌದು ಅಂತ ಹೇಳಿ ಈ ಭಾರತೀಯ ಏನು ವಿಚಾರಧಾರೆಯನ್ನು ನಾನು ಏನು ಬೆಂಬಲಿಸ್ತೇನೆ, ಪೋಷಿಸ್ತೇನೆ, ಅನುಸರಿಸ್ತೇನೆ ಅಂತ ಹೇಳುವ ಆ ಒಂದು ಥೀಮ್ ಆಗಿ ಅದೊಂದು ಸಂಕಲಿಸಿ ಕೊಟ್ಟಿರುವಂತ ಒಂದು ಸಾಧ್ಯತೆಯಾಗಿ ನನಗೆ ಕಾಣಿಸ್ತಾ ಇದೆ ಬ್ರದರ್. ಈ ಸಂದರ್ಭದಲ್ಲಿ ಜೈನ, ಬೌದ್ಧ, ಕ್ರೈಸ್ತ ಈ ಧರ್ಮದ ಬಗ್ಗೆ ತಮ್ಮ ಅಭಿಪ್ರಾಯ ಕೇಳೋದಾದ್ರೆ? ಎಲ್ಲ ಧರ್ಮಗಳು ಕೂಡ ಭಾರತದಲ್ಲಿ ಭಾರತೀಯತೆಯನ್ನ ಒಪ್ಪಿಕೊಳ್ಳೋದಾದ್ರೆ ಭಾರತದ ಹೃದಯ ಯಾವಾಗಲೂ ತೆರೆದ ಬಾಗಿಲು. ಭಾರತದ ನೆಲದಲ್ಲಿದ್ದು ಭಾರತೀಯತೆಯನ್ನು ಒಪ್ಪಿಕೊಳ್ಳದ ಯಾವ ಧರ್ಮಕ್ಕೂ ಕೂಡ ಈ ಮಣ್ಣಿನಲ್ಲಿ ಉಸಿರಾಡ್ಲಿಕ್ಕೆ, ಬದುಕಲಿಕ್ಕೆ ಅವರು ಅರ್ಹರಲ್ಲ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ವಸಂತ್ ಅವರೇ, ತಮ್ಮೆಲ್ಲ ಮಾಹಿತಿಗೆ. ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡ್ತಾ ಇದ್ರು ವಸಂತ್ ಗಿಳಿಯಾರ್ ಅವರು, ಹಿರಿಯ ಪತ್ರಕರ್ತರು. ಉಜಿರೆಯಲ್ಲಿ ಏನಾಗ್ತಾ ಇದೆ ಎನ್ನುವಂತಹ ಕುತೂಹಲ ಸಾಕಷ್ಟು ಜನರಿಗಿದೆ. ಒಂದು ಕಡೆ ರಾಮೋತ್ಸವ ಕೂಡ ಸಾಂಘವಾಗಿ ನಡೀತಾ ಇದೆ ಎನ್ನುವಂತಹದ್ದು ಆ ಕಾರ್ಯಕ್ರಮವನ್ನು ಬೆಂಬಲಿಸುವ ವ್ಯಕ್ತಿಗಳ ವಾದವಾದರೆ, ಮತ್ತೊಂದು ಕಡೆ ಸೌಜನ್ಯ ಪರ ಹೋರಾಟಗಾರರು ಕೂಡ ನಮ್ಮ ಬೇಡಿಕೆಗಳು ಈಡೇರಿತು, ನಮಗೂ ಕೂಡ ಮುನ್ನಡೆಯಾಗಿದೆ ಎನ್ನುವಂಥ ಅರ್ಥದಲ್ಲಿ ಅವರ ವಾದವು ಕೂಡ ಮಂಡನೆಯಾಗ್ತಾ ಇತ್ತು. ಒಟ್ಟಾರೆ ಉಜಿರೆಯಲ್ಲಿ ರಾಮೋತ್ಸವ ಇನ್ನೇನು ಕೆಲ ಕ್ಷಣಗಳಲ್ಲಿ ಶುರುವಾಗುತ್ತೆ. ಚಕ್ರವರ್ತಿ ಸೂಲಿಬೆಲೆಯವರು ಅದರಲ್ಲಿ ದಿಕ್ಸೂಚಿ ಭಾಷಣವನ್ನು ಕೂಡ ಮಾಡಲಿದ್ದಾರೆ. ಆ ಭಾಷಣಕ್ಕಾಗಿ ಒಂದಷ್ಟು ಭಕ್ತಾದಿಗಳು ಕಾಯ್ತಾ ಇದ್ರೆ, ಆ ಭಾಷಣದಲ್ಲಿ ಯಾವುದೇ ತೆರನಾದ ಸೌಜನ್ಯ ಪರ ಹೋರಾಟಗಾರರನ್ನ ನಿಂದನೆ ಮಾಡುವಂಥ ಕೆಲಸಗಳಾಗಬಾರದು. ಸೌಜನ್ಯ ಪರ ಹೋರಾಟಗಾರರ ಷರತ್ತು ಕೂಡ ಇದೇ ಆಗಿತ್ತು. ಆ ದಿಕ್ಸೂಚಿ ಭಾಷಣದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ನಿಂದಿಸುವಂತಹ ಪ್ರಯತ್ನವೂ ಆಗಬಾರದು. ಪೊಲೀಸರ ಜೊತೆ ಎರಡು ತಂಡಗಳ ನಡುವೆ ವಾಗ್ವಾದ ಆಗುತ್ತೆ. ಪೊಲೀಸರು ಕೇಳ್ತಾರೆ, ರಾಮೋತ್ಸವಕ್ಕೆ ನೀವು ನುಗ್ತೀರಾ ಅಂತ. ನಾವು ನುಗ್ಗಲ್ಲ, ನಮಗೆ ಅವಶ್ಯಕತೆ ಇಲ್ಲ. ಅಲ್ಲಿ ಯಾವುದೇ ತರಹದ ಟ್ರಿಗರ್ ಆಗುವಂಥ ಮಾತುಗಳಾಗಬಾರ್ದು, ಆ ಸ್ಟೇಟ್ಮೆಂಟ್ಗಳು ಕೇಳಲ್ಪಡಬಾರ್ದು. ಒಂದು ವೇಳೆ ನಮ್ಮನ್ನು ಪ್ರಚೋದನೆ ಮಾಡಿದ್ರೆ ನಾವು ಬರ್ತೇವೆ. ಸೊ ಪೊಲೀಸ್ ಮತ್ತು ಸೌಜನ್ಯ ಪರ ಹೋರಾಟಗಾರರ ನಡುವೆ ವಾಗ್ವಾದವು ನಡೆಯಿತು. ಆ ಸಂದರ್ಭದಲ್ಲಿ ರಾಮೋತ್ಸವಕ್ಕೆ ನಾವು ಬರೋದಿಲ್ಲ, ಬದಲಾಗಿ ಅಲ್ಲಿ ನಮ್ಮನ್ನು ಪ್ರಚೋದಿಸುವಂತಹ ಯಾವುದೇ ತರಹದ ಭಾಷಣಗಳಾಗಬಾರದು ಎನ್ನುವಂತಹದ್ದು ಸೌಜನ್ಯ ಪರ ಹೋರಾಟಗಾರರ ಷರತ್ತಾಗಿತ್ತು. ಕೆಲವೇ ಕ್ಷಣಗಳಲ್ಲಿ ರಾಮೋತ್ಸವ ಕಾರ್ಯಕ್ರಮ ಶುರುವಾಗುತ್ತೆ. ದಿಕ್ಸೂಚಿ ಭಾಷಣ ಮಾಡಲಿರುವ ಚಕ್ರವರ್ತಿ ಸೂಲಿಬೆಲೆ ಭಾಷಣಕಾರ. ರಾಮೋತ್ಸವ ಕಾರ್ಯಕ್ರಮದ ಬಳಿ ಭಾರೀ ಭದ್ರತೆಯನ್ನ ಏರ್ಪಡಿಸಲಾಗಿದೆ. ರಾಮೋತ್ಸವಕ್ಕೆ ಅಡ್ಡಿ ಮಾಡದಂತೆ ಪೊಲೀಸರ ಮನವಿ, ಎರಡು ತಂಡಗಳ ಜೊತೆಯೂ ಕೂಡ ಮನವಿ. ಸೌಜನ್ಯ ಪರ ಹೋರಾಟಗಾರರಿಗೆ ಪೊಲೀಸರ ನೇರವಾದಂತಹ ಮನವಿ ವ್ಯಕ್ತವಾಗಿದೆ. ಇದಕ್ಕೆ ಷರತ್ತುಬದ್ಧ ಒಪ್ಪಿಗೆ ಸೂಚಿಸಿದ ಸೌಜನ್ಯ ಪರ ಹೋರಾಟಗಾರರು ಮೌಖಿಕವಾಗಿ ಅವರಲ್ಲಿ ಒಪ್ಪಿಕೊಂಡಿದ್ದಾರೆ. ಷರತ್ತು 1, ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಸೂಲಿಬೆಲೆ ಮಾತನಾಡಬಾರದು. ಷರತ್ತು 2, ಸೌಜನ್ಯ ವಿರುದ್ಧ ಯಾವುದೇ ಹೇಳಿಕೆಯನ್ನ ಸೂಲಿಬೆಲೆ ನೀಡಬಾರದು. ಈ ಷರತ್ತುಗಳನ್ನು ಉಲ್ಲಂಘನೆ ಮಾಡಿದ್ರೆ ನಾವು ಕಾರ್ಯಕ್ರಮಕ್ಕೆ ನುಗ್ಗುತ್ತೇವೆ. ಇದು ಸೌಜನ್ಯ ಪರ ಹೋರಾಟಗಾರರು ಹೇಳಿಕೊಂಡ ಮಾತು. ಸೌಜನ್ಯ ಪರ ಹೋರಾಟಗಾರರ ಎಚ್ಚರಿಕೆ ಇದರ ಮುಖಾಂತರವಾಗಿ ವ್ಯಕ್ತಪಡಿಸಿದ್ದಾರೆ. ಫ್ರೀಡಮ್ ಟಿವಿ ಸೃಷ್ಟಿ ಮಾಡಿಕೊಂಡ ಬರಹವೂ ಅಲ್ಲ, ಫ್ರೀಡಮ್ ಟಿವಿಗೆ ಬರಹಗಳನ್ನು ಸೃಷ್ಟಿ ಮಾಡಿ ದಿಕ್ಕು ತಪ್ಪಿಸುವಂತಹ ಪ್ರಯತ್ನದ ಧಾವಂತವೂ ನಮಗಿಲ್ಲ. ಎರಡೂ ಸಂಘಟನೆಗಳ ಅಭಿಪ್ರಾಯವನ್ನು ಕೇಳಿದ್ವಿ. ಒಬ್ಬರ ಪರವಾಗಿಯೂ ನಿಂತಿಲ್ಲ, ಮತ್ತೊಬ್ಬರ ವಿರುದ್ಧವಾಗಿಯೂ ನಿಂತಿಲ್ಲ. ಇಬ್ಬರ ಉದ್ದೇಶಗಳು ಏನು ಅನ್ನೋದನ್ನು ಜನಸಾಮಾನ್ಯರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ ಅಷ್ಟೇ. ಈ ಭರಾಟೆಯಲ್ಲಿ, ಈ ಸಂಭ್ರಮದಲ್ಲಿ ಸತ್ಯ ಅಡಗಿ ಹೋಗಬಾರದು. ಈ ಒಂದು ರೀತಿಯ ಸಂಭ್ರಮದ ಆವೇಶದಲ್ಲಿ ಸತ್ಯ ರಹಸ್ಯವಾಗಿ ಉಳಿಬಾರದು. ಉಜಿರೆಯಲ್ಲಿ ಏನಾಗ್ತಾ ಇದೆ? ಕೆಲವರು ಹೇಳ್ತಾರೆ ಉಜಿರೆ ಧಗಧಗ, ಉಜಿರೆ ಕೊತ ಕೊತ, ಕರಾವಳಿ ಅಂದ ತಕ್ಷಣ ಕರಾವಳಿಗೆ ಬೆಂಕಿ ಇಡುವಂಥ ಪ್ರಯತ್ನ. ಆ ತರಹದ ನಡೀತಾ ಇಲ್ಲ. ಅಲ್ಲಿ ನಡೀತಾ ಇರೋದೇ ಬೇರೆ. ಅವರವರು ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ. ಮತ್ತೊಂದು ಕಡೆ ಸೌಜನ್ಯ ಹೋರಾಟಗಾರರು ಅವರೇನು ಉದ್ದೇಶವನ್ನು ಇಟ್ಕೊಂಡು ಬಂದರು, ಆ ಉದ್ದೇಶವನ್ನು ಅಭಿಪ್ರಾಯಗಳ ಮುಖಾಂತರವಾಗಿ ಅಲ್ಲಿ ವ್ಯಕ್ತಪಡಿಸಿದ್ದಾರೆ. ಪೊಲೀಸರ ಜೊತೆ ಮಾತುಕತೆಯಾಯಿತು.
ಪೊಲೀಸರು ಈ ತರಹದೊಂದು ಷರತ್ತು ಹಾಕಿದ್ರು, ಆ ಷರತ್ತಿಗೆ ಅವರು ಒಪ್ಕೊಂಡ್ರು. ಇನ್ನು ಸೌಜನ್ಯ ಪರ ಹೋರಾಟಗಾರರು ಕೂಡ ಅವರದೊಂದಿಷ್ಟು ಕಂಡೀಷನ್ಗಳಿತ್ತು, ಅದನ್ನು ಹೇಳ್ಕೊಂಡ್ರು. ಅಲ್ಲಿ ಎರಡೂ ತಂಡಗಳ ನಡುವೆ, ಎರಡು ತಂಡ ಅಂತ ಹೇಳಿದ್ರೆ ಇಲ್ಲಿ ಪೊಲೀಸರು ಮತ್ತು ಸೌಜನ್ಯ ಪರ ಹೋರಾಟಗಾರರು, ಈ ಎರಡು ತಂಡಗಳ ನಡುವೆ ಮೌಖಿಕವಾದಂತಹ ಮಾತುಕತೆ ನಡೀತು. ಪೊಲೀಸರ ಮಾತಿಗೆ ಸೌಜನ್ಯ ಪರ ಹೋರಾಟಗಾರರು ಶಾಂತಿಯುತವಾಗಿ ಒಪ್ಪಿಕೊಂಡು, ಹೌದು ನಮಗೆ ಈ ತರಹದ ಒಂದಷ್ಟು ಬೇಡಿಕೆಗಳಿದ್ದಾವೆ, ನಮ್ಮನ್ನು ಪ್ರಚೋದನೆ ಮಾಡುವಂಥ ಕೆಲಸಗಳಾಗಬಾರ್ದು, ನಮ್ಮನ್ನು ಟ್ರಿಗರ್ ಮಾಡುವಂಥ ವಿಚಾರಗಳು ಅಲ್ಲಿ ವ್ಯಕ್ತವಾಗಬಾರ್ದು, ಹಾಗಿದ್ರೆ ನಾವು ಶಾಂತಿಯುತವಾಗಿ ಮಾಡಬೇಕು. ನೀವು ಎಸ್ಕೇಪ್ ಮಾಡಿ, ನಾನು ವಾಪಸ್ ಹೋಗ್ತೇನೆ. ಎಸ್ಕೇಪ್ ಮಾಡಿ, 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 ನೀವು ಎಸ್ಕೇಪ್ ಮಾಡಿ, ನಾನು ನೀವು ಅದನ್ನ ಡಿಸಿ ಹತ್ರ ಚಾಲೆಂಜ್ ಮಾಡಿ. ಅಲ್ಲ, ಡಿಸಿ ಹತ್ರ ಚಾಲೆಂಜ್ ಮಾಡುವ, ರಸ್ತೆಯಲ್ಲಿ ಅಡ್ಡ ನಿಲ್ಲಿಸಿ ಮಾಡುವ, ರಸ್ತೆಯಲ್ಲಿ ಸರ್ ನೋಡಿ, ನೀವು ರಸ್ತೆಯಲ್ಲಿ ಅಡ್ಡ ಹಾಕುವ ಅವಶ್ಯಕತೆ ಇರಲಿಲ್ಲ, ಸೈಡಿಗೆ ಕರೆದು ನೀವು ನೋಡಿ. ನಮಗೆ ಕೇಳಿ, ನಮಗೆ ಬಂದಿಲ್ಲ ಕಾಲು, ತಡೀರಿ ಒಂದು ನಿಮಿಷ. ನೀವು ಇಲ್ಲಿ ಸಾಕಿರ್ತಕ್ಕಂಥ ನಾಯಿ ಅವ ಮಹೇಶ್ ತಿಮ್ರೋಟಿ, ಹಿಂಬಾಲಕರು ಪುನೀತ್ ಕೆರಳಿಯನ್ನು ತಡೆಯುವ ಸಾಧ್ಯತೆ ಇದೆ. ಕಾನೂನು ಬಾಹಿರ ನನ್ನನ್ನು ಯಾಕೆ ತಡೀತಾರೆ? ಉಸಿರಾಗಿ ಬಂದ್ರೆ ಅವರು ಇವರ ಸವಾಲುಗಳನ್ನು ಪೂರೈಸಿಕೊಳ್ಳುವ ನಿಟ್ಟಿನಲ್ಲಿ ಸಂಘರ್ಷ ಆಗುವ ಸಾಧ್ಯತೆ ಇದ್ದು, ಇದರಿಂದ ಉಜಿರೆ ಗ್ರಾಮದಲ್ಲಿ ಪೂರ್ಣ ಅಶಾಂತಿ ಉಂಟಾಗುತ್ತೆ. ಉಜಿರೆಯಲ್ಲಿ ಅಶಾಂತಿ ಉಂಟಾಗ್ಲಿಕ್ಕೆ ನಾವು ಕಾರಣ ಅಲ್ಲ. ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿ ತಾಕತ್ತಿದ್ರೆ ಉಜಿರೆಗೆ ಬಾ ಅಂತ ಕರೆದ್ದಲ್ಲ. ಅವಾಗ ನೀವು ಕ್ರಮ ಜರುಗಿಸಿ ಜೈಲಿಗೆ ಹಾಕಿದ್ರೆ ನಾವ್ ಯಾಕೆ ಬರ್ಬೇಕಿತ್ತು? ಇಲ್ಲಿಗೆ ಯಾಕೆ ಬರ್ಬೇಕಿತ್ತು? ಚಕ್ರವರ್ತಿ ಸೂಲಿಬೆಲೆಗೆ ಚಕ್ರ ಹೊಡಿತೀನಿ ಅಂದಾಗ ಅವನಿಗೆ ನೀವು ಬೂಟು ಸಿಕ್ಸಿದ್ರೆ ಬಾಯಿಗೆ ಹಿಂಗ್ ಮಾಡಿದ್ರೆ ವಿಮಾನ ಅವ ಬಾಯಿ ಬಿಟ್ರೆ ಧರ್ಮಸ್ಥಳದ ವಿರುದ್ಧ, ಮಂಜುನಾಥ ಸ್ವಾಮಿಯ ವಿರುದ್ಧ ಪದೇ ಪದೇ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾನೆ. ಉಜಿರೆಯ ಇಲ್ಲಿಗೆ ಬಂದ್ರೆ ತಾಕತ್ತಿದ್ರೆ ತಡೀರಿ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲದೆ ವೀರೇಂದ್ರ ಹೆಗ್ಗಡೆ ಅವರನ್ನ ಕರೆದವನಿಗೆ ಏನು ಆಕ್ಷನ್ ಇಲ್ಲ. ಮಹೇಶ್ ತಿಮ್ಮರೆಡ್ಡಿ ಅನ್ನೋ ವ್ಯಕ್ತಿ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ತಾಕತ್ತಿದ್ರೆ ಉಸಿರಾಗೆ ಬಾ ಮೆಟ್ಟಾರಿ ಹೊಡಿತೀವಿ ಅಂತ ಹೇಳಿದ್ದ. ಮಗ ಬಚ್ಚಿಡ್ಕೊಂಡಿರ್ತಾನೆ ಎಲ್ಲಾದ್ರೂ. ಈ ಹಿಂದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಎರಡು ಗುಂಪುಗಳ ಜಟಾಪಟಿಗಳು ನಡೀತಾ ಇತ್ತು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸೌಜನ್ಯ ಪರ ಹೋರಾಟಗಾರರ ಪೈಕಿ ಪ್ರಮುಖರು ಅಂತ ಕರೆಸಿಕೊಳ್ತಾರೆ. ಅವರು ಒಂದು ಸಂದರ್ಶನದಲ್ಲಿ ಮಾತನಾಡ್ತಾ ಸೂಲಿಬೆಲೆ ಮೇಲೆ ಒಂದು ರೀತಿಯ ವಿವಾದಾತ್ಮಕವಾದಂಥ ಹೇಳಿಕೆಯನ್ನು ಕೊಡ್ತಾರೆ. ಆ ಪದಗಳನ್ನೇ ಪಾಯಿಂಟ್ ಔಟ್ ಮಾಡಿ ಪುನೀತ್ ಕೆರೆಹಳ್ಳಿ ಅದಕ್ಕೊಂದು ಕೌಂಟ್ರು ಕೊಟ್ಟರು.
ಆ ಕೌಂಟರೇ ಈಗ ಎನ್ಕೌಂಟರ್ ಆಗಿ ಮಾರ್ಪಟ್ಟಿರುವಂತಹದ್ದು. ಕೌಂಟರ್ಗೆ ಎನ್ಕೌಂಟರ್, ವಾದ ಪ್ರತಿವಾದ, ತರ್ಕ, ಚರ್ಚೆ, ಮಂಡನೆ, ವಾದ ವಿವಾದ ಹಿಂಗೆಲ್ಲ ಆಗಿ ಕೊನೆಗೆ ಅದು ಈ ರಾಮೋತ್ಸವಕ್ಕೆ ಬಂದು ಮುಟ್ಟಿದೆ. ರಾಮೋತ್ಸವದಲ್ಲಿ ಪುನೀತ್ ಕೆರೆಹಳ್ಳಿ, ನೀವು ಆ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ರಿ, ಅದರಲ್ಲಿ ಆ ವ್ಯಕ್ತಿ ಸ್ಪಷ್ಟವಾಗಿ ಹೇಳ್ತಾರೆ, ನನ್ನನ್ನು ತಡೀತೀನಿ, ನನ್ನ ವಿರುದ್ಧ ಸವಾಲು ಹಾಕಿದ್ರಿ, ನನಗೂ ಮತ್ತು ಸೂಲಿಬೆಲೆಗೆ ಚಪ್ಪಲಿಯಲ್ಲಿ ಹೊಡಿತೀನಿ ಅಂತ ಸವಾಲು ಹಾಕಿದ್ರಿ, ನಾನು ನಿಂತ್ಕೊಂಡಿದ್ದೀನಿ ಉಜಿರೆಯಲ್ಲಿ, ಬಂದು ಹೊಡೀರಿ ಎನ್ನುವಂಥದ್ದು. ನಾನು ಹೇಳೋದು, ಸುತ್ತಮುತ್ತ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂಥ ಪೊಲೀಸರಿದ್ದಾರೆ. ಆ ಪೊಲೀಸರು ಅಲ್ಲಿ ಸೇರಿರ್ತಕ್ಕಂತಹ ಜನರ ವಾಯ್ಸ್ಗಿಂತ ಆ ಪೊಲೀಸರ ವಾಯ್ಸ್ಗಳ ಕಮ್ಮಿ ಇತ್ತು. ಅದು ಯಾಕೋ ಗೊತ್ತಿಲ್ಲ. ಲಾ ಆ್ಯಂಡ್ ಆರ್ಡರ್ ಕಾಪಾಡಬೇಕಾದಂತಹ ಪೊಲೀಸರು ಯಾವುದೇ ಕ್ಷಣ ಯಾವುದೇ ವಾತಾವರಣಕ್ಕೆ ತಿರುಗಬಹುದಾದಂತಹ ಸನ್ನಿವೇಶ. ಪೊಲೀಸರು ಪಾಪ ಅಲ್ಲಿ ಉರಿ ಬಿಸಿಲಿನಿಂದಾಗಿ ಹಂಗಾದರೂ ಗೊತ್ತಿಲ್ಲ, ಬಿಸಿ ಜಾಸ್ತಿ ಆಗಿದ್ರಿಂದಾಗಿ ಪೊಲೀಸರು ಸೈಲೆಂಟ್ ಆದರೂ ಗೊತ್ತಿಲ್ಲ. ಒಂದು ವೇಳೆ ಎರಡೂ ಗುಂಪುಗಳು ಮುಖಾಮುಖಿಯಾಗಿ ಪರಸ್ಪರ ಟ್ರಿಗರು ಬೇರೆ ವಾತಾವರಣಕ್ಕೆ ತಿರುಗಬಹುದಾದಂಥ ಸನ್ನಿವೇಶ ಹಿಂಗಾಗಿದ್ರೆ ಏನು ಮಾಡಬೇಕಾಗಿತ್ತು? ಒಂದು ಗುಂಪನ್ನು ಶಾಂತಿಪಡಿಸುವಂಥ ಪ್ರಯತ್ನ ಪೊಲೀಸರಿಂದ ಕಾಣ್ತಾ ಇಲ್ಲ. ಪುನೀತ್ ಕೆರೆಹಳ್ಳಿ ಕಂಡ ವೆಹಿಕಲ್ ಮೇಲೆ ನಿಂತುಕೊಂಡು ಘಂಟಾಘೋಷವಾಗಿ ಮಾತನಾಡಿದ್ರು. ದಮ್ಮಿದ್ರ ಅಲ್ಲೂ ಕೂಡ ಪೊಲೀಸರ ಮುಂದೆಯೂ ತಾಕತ್ತು, ದಮ್ಮಿನ ಸವಾಲು. ಅದು ಪುನೀತ್ ಕೆರೆಹಳ್ಳಿನೇ ಹೇಳಿರಲಿ, ಮಹೇಶ್ ಶೆಟ್ಟಿ ತಿಮರೋಡಿನೇ ಹೇಳಿರಲಿ, ಶಾಂತಿ ಕಾಪಾಡಬೇಕಾದ ಪ್ರತಿಯೊಬ್ಬರ ಜವಾಬ್ದಾರಿ. ಮಹೇಶ್ ಶೆಟ್ಟಿ ತಿಮರೋಡಿಗೆ ಇಂದು ರಾತ್ರಿ ನಿದ್ದೆ ಬರಲ್ಲ. ಹಿರಿಯ ಪತ್ರಕರ್ತ ವಸಂತ್ ಗಿಳಿಯಾರ್ ಫೇಸ್ಬುಕ್ ಪೋಸ್ಟ್. ವಸಂತ್ ಗಿಳಿಯಾರ್ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ತಿಮರೋಡಿ ವಿರುದ್ಧ ಆಕ್ರೋಶ ಹೊರಹಾಕಿದ ಗಿಳಿಯಾರ್ ಫ್ರೀಡಂ ಟಿವಿಯ ಜೊತೆಯೂ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಇದ್ರು. ಮಹೇಶ್ ಶೆಟ್ಟಿ ತಿಮರೋಡಿಗೆ ಇಂದು ರಾತ್ರಿ ನಿದ್ದೆ ಬರಲ್ಲ. ಇದು ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಸಾಲುಗಳು ಅನ್ಕಬೇಡಿ. ನೇರವಾಗಿ ವಸಂತ್ ಗಿಳಿಯಾರ್ ಅವರ ಫೇಸ್ಬುಕ್ ಪೋಸ್ಟಿಗೆ ಹೋಗಿ ಅಲ್ಲಿ ಇದೇ ಬರಹವನ್ನು ಕಾಣ್ತೀರಿ. ತಿಮರೋಡಿ ವಿರುದ್ಧ ಆಕ್ರೋಶ ಹೊರಹಾಕಿದ ಗಿಳಿಯಾರ್, ವಸಂತ್ ಗಿಳಿಯಾರ್. ಮಹೇಶ್ ಶೆಟ್ಟಿ ತಿಮರೋಡಿಗೆ ಇವತ್ತು ರಾತ್ರಿ ನಿದ್ದೆ ಬರಲ್ಲ. ಅದು ಯಾಕಂಗಂದ್ರೋ ಗೊತ್ತಿಲ್ಲ. ನಿದ್ದೆ ಬರಲ್ಲ ಅಂದರೆ ಶನಿವಾರದ ದಿನ ಮಹೇಶ್ ಶೆಟ್ಟಿ ತಿಮರೋಡಿ ಮಲಗಲ್ವಾ, ಅಥವಾ ಯಾವ ಕಾರಣವನ್ನು ಇಟ್ಕೊಂಡು ಆ ಥರದೊಂದು ಹೇಳಿಕೆ ಕೊಟ್ಟರೋ ಗೊತ್ತಿಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿಯವರು ಅವರಿಗೆ ನಿದ್ದೆ ಬರೋದು ಬರ್ದಲೇ ಇರೋ ಮಾಹಿತಿಗಳನ್ನು ಇವ್ರ ಜೊತೆ ಈ ಹಿಂದೆ ಹಂಚ್ಕೊಂಡಿದ್ದಾರೋ ಗೊತ್ತಿಲ್ಲ. ಒಟ್ರಾಸಿ ಅವರ ಫೇಸ್ಬುಕ್ನ ಅಧಿಕೃತ ಖಾತೆಯಲ್ಲಿ ಸ್ವಲ್ಪ ಹೊತ್ತಿಗೆ ಹಿಂದೆ ಅಷ್ಟೇ ಅವರು ಮಾತನಾಡಿದ್ರು ಎಕ್ಸ್ಕ್ಲೂಸಿವ್ ಆಗಿ. ವಸಂತ್ ಗಿಳಿಯಾರ್ ಅವರ ಫೇಸ್ಬುಕ್ನಲ್ಲಿ ತಿಮರೋಡಿಗೆ ನಿದ್ದೆ ಬರಲ್ಲ ಅಂತೇಳಿ ಬರ್ಕೊಂಡಿದ್ದಾರೆ. ಬರೆಯುವುದು ಮತ್ತು ಪೋಸ್ಟ್ ಮಾಡುವುದು ಅವರವರ ಸ್ವಾತಂತ್ರ್ಯ, ಅದಕ್ಕೆ ನಮ್ಮ ಅಭ್ಯಂತರಗಳು ಇಲ್ಲ, ನಕಾರನೂ ಇಲ್ಲ. ತಿಮರೋಡಿಗೆ ಇವತ್ತು ರಾತ್ರಿ ನಿದ್ದೆ ಬರಲ್ಲ, ಕಾರಣ ಇವತ್ತು ಸಾಂಘವಾಗಿ ರಾಮೋತ್ಸವ ನಡೀತಾ ಇದೆ. ಆ ಒಂದು ದೃಷ್ಟಿಕೋನದಲ್ಲಿ ಆ ಥರದೊಂದು ಬರಹವನ್ನು ಬರ್ಕೊಂಡಿದ್ದಾರೆ, ಗೊತ್ತಿಲ್ಲ. ಎಸ್, ಈಗ ರಾಮೋತ್ಸವಕ್ಕೆ ಇನ್ನೇನು ಕೆಲ ಕ್ಷಣಗಳು ಮಾತ್ರ ಬಾಕಿ ಇದ್ದಾವೆ. ರಾಮೋತ್ಸವ ಅಂದರೆ ರಾಮನ ಉತ್ಸವ ಅಂತ ಅದರ ಅರ್ಥ ಕಲ್ಪಿಸುತ್ತೆ. ರಾಮ ಇದ್ದ ಕಡೆಯಲ್ಲಿ ಶಾಂತಿ ಇರಬೇಕು, ಅಶಾಂತಿಯ ವಾತಾವರಣ ನಿರ್ಮಾಣ ಆಗಬಾರದು. ಇದೇ ನಮ್ಮ ಫ್ರೀಡಂ ಟಿವಿಯ ಆಶಯ. ಸೌಜನ್ಯಾಪರ ಹೋರಾಟಗಾರರ ಸತ್ಯ, ನ್ಯಾಯ, ಸೌಜನ್ಯಳಿಗೆ ನ್ಯಾಯ ಸಿಗಲೇಬೇಕು ಎನ್ನುವಂಥ ಅವರ ಪ್ರಾಮಾಣಿಕವಾದಂಥ ಹೋರಾಟ, ಅದು ಕೂಡ ಜಯ ಆಗಬೇಕು. ಅದಕ್ಕೊಂದು ನ್ಯಾಯ ಸಿಗಬೇಕು, ಅದು ಯಶಸ್ಸಾಗಬೇಕು. ಜೊತೆಗೆ ಈ ಒಂದು ವರ್ಗ ಇವರ ಒಳ್ಳೆಯ ಉದ್ದೇಶಗಳೇನಾದರೂ ಇದ್ದರೆ ಆ ಒಳ್ಳೆಯ ಉದ್ದೇಶವೂ ಕೂಡ ಈಡೇರಬೇಕು. ನಮಗೆ ಆ ಬಣವನ್ನು ಹೊಗಳಿ ಅಥವಾ ಈ ಬಣವನ್ನು ಖಂಡಿಸಿ ನಮಗೆ ಸಿಗಬೇಕಾಗಿದ್ದೇನಿಲ್ಲ. ಪತ್ರಕರ್ತರ ಪತ್ರಿಕೋದ್ಯಮದ ವೃತ್ತಿ ಧರ್ಮವನ್ನು ಕಾಪಾಡಬೇಕಾದಂತಹ ಜವಾಬ್ದಾರಿ ನಮಗಿದೆ. ಸಮಾಜದಲ್ಲಿ ಶಾಂತಿ ನೆಲೆಸಲು ಕಾರಣ ಆಗಬೇಕು ಮಾಧ್ಯಮದವರು, ಅಶಾಂತಿಗೆ ಕಾರಣರಾಗಬಾರದು. ಆ ಪರಿಜ್ಞಾನವನ್ನು ನಾವು ಇಟ್ಕೊಂಡಿದ್ದೀವಿ. ಸೂಕ್ಷ್ಮ ವಿಚಾರಗಳನ್ನು ವೈಭವೀಕರಿಸಿ ಅದಕ್ಕೊಂದಷ್ಟು ಮಸಾಲೆ, ಬೆಣ್ಣೆ ಅಥವಾ ಬಣ್ಣಗಳನ್ನು ಸೇರಿಸಿ ಬೇರೆ ರೀತಿಯ ಸಂದೇಶವನ್ನು ಹೊರಡಿಸುವ ಪ್ರಯತ್ನವೂ ನಮ್ಮದಲ್ಲ. ಉಜಿರೆ ಎನ್ನುವಂತಹ ಸಮೃದ್ಧಿ, ಶಾಂತಿ, ಸಮಾನತೆ, ಸೌಹಾರ್ದತೆ ಸಾರುವಂತಹ ಒಂದು ಭಾಗ, ಒಂದು ಪ್ರದೇಶ, ಒಂದು ಊರು. ಅಲ್ಲಿ ಅಶಾಂತಿ ನಿರ್ಮಾಣ ಆಗಬಾರದು. ಇದು ಫ್ರೀಡಂ ಟಿವಿಯ ಪ್ರತ್ಯೇಕ ಕಾಳಜಿ.
ನೀವು ಎಸ್ಕೇಪ್ ಮಾಡಿ, ನಾನು ವಾಪಸ್ ಹೋಗ್ತೇನೆ. 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 ಉಜಿರೆಯಲ್ಲಿ ರಾಮೋತ್ಸವಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಮೋತ್ಸವ ಶುರುವಾಗುತ್ತೆ. ಆ ರಾಮೋತ್ಸವ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡುವ ಅತಿಥಿ ಚಕ್ರವರ್ತಿ ಸೂಲಿಬೆಲೆ. ಚಕ್ರವರ್ತಿ ಸೂಲಿಬೆಲೆ ಭಾಷಣ ಮಾಡುವುದರಿಂದನೇ ಇಷ್ಟೆಲ್ಲ ಸ್ವಲ್ಪ ಚರ್ಚೆಗೆ ಕಾರಣವಾಗಿತ್ತು. ಜೊತೆಗೆ ಪುನೀತ್ ಕೆರೆಹಳ್ಳಿ ಬರ್ತಾ ಇರೋದ್ರಿಂದಾಗಿ ಜನರ ದಿಕ್ಕು ತಪ್ಪಿಸುವಂತಹ ಪ್ರಯತ್ನ ಮತ್ತು ಸೌಜನ್ಯ ಪರ ಹೋರಾಟಗಾರರನ್ನು ಹತ್ತಿಕ್ಕುವಂತಹ ಪ್ರಯತ್ನ ಇವರ ಉದ್ದೇಶ ಅಂತ ಹೇಳಿ ಸೌಜನ್ಯ ಪರ ಹೋರಾಟಗಾರರು ಆರೋಪ ಮಾಡ್ತಾರೆ. ಇನ್ನು ಈ ಒಂದು ತಂಡ ವಾದ ಮಾಡ್ತಾ ಇರುವಂತಹದ್ದು ಜೈನ ಮತ್ತು ಹಿಂದೂ ಎರಡು ಧರ್ಮಗಳು ಒಂದೇ, ಅದನ್ನು ವಿಂಗಡಿಸುವಂತಹ ಪ್ರಯತ್ನಕ್ಕಿಳಿದಿದ್ದಾರೆ. ಹಾಗಾಗಿ ಆ ವಿಂಗಡಣೆ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಪುನೀತ್ ಕೆರೆಹಳ್ಳಿ ಮತ್ತು ಸೂಲಿಬೆಲೆ ಇವರ ತಂಡಗಳು ವಾದ ಮಾಡುತ್ತೆ. ನಾನು ಹಿಂದೂ ನಾನು ಜೈನ ಅಂತ ಬಾಯಲ್ಲಿ ಮಾತ್ರ ಹೇಳಕ್ಕಳದಲ್ಲೇ ಟೀ ಶರ್ಟು ಹಾಕ್ಕೊಂಡಿದ್ರು. ಅದರಲ್ಲಿ ಆ ಬರಹವನ್ನು ವೆರಿ ಸ್ಪಷ್ಟವಾಗಿ ಬರೆದಿಟ್ಕೊಂಡಿದ್ದಾರೆ. ಬೆರಳೆಣಿಕೆಯ ಟೀ ಶರ್ಟ್ಗಳು ಮಾತ್ರ ಪತ್ತೆಯಾದವು. ಪತ್ತೆಯಾಯಿತು ಅಂತ ಹೇಳಿದ್ರೆ ನಮಗೆ ಕಾಣೋದಕ್ಕೆ ಸಿಕ್ಕಿದ್ದು. ಆ ಟೀ ಶರ್ಟ್ಗಳ ಮೇಲೆ ನಾನು ಹಿಂದೂ ನಾನು ಜೈನ, ಒಳ್ಳೆ ಅಭಿಪ್ರಾಯನೇ ರೀ, ಒಳ್ಳೆಯದನ್ನು ಒಳ್ಳೆಯದು ಅಂತ ಹೇಳಬೇಕು. ಅದರ ಅರ್ಥ ಸೌಜನ್ಯ ಪರ ಹೋರಾಟಗಾರರನ್ನು ಹತ್ತಿಕ್ಕುವಂತಹ ಪ್ರಯತ್ನ ಆಗಬಾರ್ದು. ಸೌಜನ್ಯ ಪರ ಹೋರಾಟ ಮಾಡ್ತಿರ್ತಕ್ಕಂತಹ ವ್ಯಕ್ತಿತ್ವಗಳನ್ನು ನಿಂದನೆ ಮಾಡಬಾರ್ದು. ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅಂತ ರಾತ್ರಿ ಹಗಲು ಆಹೋರಾತ್ರಿ ಧರಣಿ ಮಾಡ್ತಾ ಇರ್ತಕ್ಕಂತಹ ಸೌಜನ್ಯ ಪರ ಹೋರಾಟಗಾರರನ್ನ ಸುಮ್ಮನೆ ಹೀಯಾಳಿಸಲೂಬಾರದು. ಸೌಜನ್ಯ ಪರ ಹೋರಾಟಗಾರರು ಕಳ್ಳತನ ಮಾಡ್ಕೊಂಡು ಮನೆ ಕಟ್ಕೊಂಡಿದ್ದಾರೆ, ಅವರ ವೃತ್ತಿ ಜೀವನವೇ ಸೌಜನ್ಯ ಪರ ಹೋರಾಟ ಮಾಡ್ಕೊಂಡು ಕಮಾಯಿ ಮಾಡ್ಕೊಳ್ಳೋದು ಅಂತ ಆಧಾರ ರಹಿತವಾಗಿ ಮಾತನಾಡಬಾರ್ದು. ಕೈಯಲ್ಲಿ ಬಿಳಿ ಪೇಪರ್ ಹಿಡ್ಕೊಂಡಾದರೂ ಆರೋಪ ಮಾಡಬೇಕು. ಸೌಜನ್ಯ ಪರ ಹೋರಾಟವನ್ನ ತಮ್ಮ ಬಂಡವಾಳದ ದಾರಿಯನ್ನಾಗಿ ಮಾಡ್ಕೊಂಡು ಅದರಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಹಿಂದೂ ನಾನು ಜೈನ ಅಂತ ಬರಹ ಬರ್ಕಂಡವರು ಸುಮ್ಮನೆ ಆರೋಪ ಮಾಡಬಾರ್ದು. ಎರಡು ತಂಡದ ಉದ್ದೇಶ ಚೆನ್ನಾಗಿದ್ರೆ ಒಳ್ಳೆಯದಾಗಲಿ. ಇದೇ ಫ್ರೀಡಮ್ ಟಿವಿಯ ಕಾಳಜಿ. ಇನ್ನು ಉಜಿರೆಯಲ್ಲಿ ಏನಾಗ್ತಾ ಇದೆ ಎನ್ನುವಂಥದ್ರ ಅಪ್ಡೇಟ್ಸ್ಗಳನ್ನು ನಾವು ಕೊಡ್ತಾ ಹೋಗ್ತೀವಿ. ಆದರೆ ಕಡೆಯದಾಗಿ ಒಂದು ಮಾತು, ಉಜಿರೆಯಲ್ಲಿ ಧಗಧಗವೂ ಇಲ್ಲ, ಉಜಿರೆಯಲ್ಲಿ ಕೊತವೂ ಇಲ್ಲ. ರಾಮೋತ್ಸವ ಸಾಂಗವಾಗಿ ನಡೆಯಲಿ. ಜೊತೆಗೆ ಸೌಜನ್ಯ ಎನ್ನುವಂತಹ ಹೆಣ್ಣು ಮಗಳು 13 ವರ್ಷಗಳ ಹಿಂದೆ ಬರ್ಬರವಾಗಿ ಕ್ರೂರ ಕೈಗಳಿಂದ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾಗಿ ಹೋದ
ಆ ಅಬಲೆ ಹೆಣ್ಣು ಮಗಳಿಗೂ ಕೂಡ ನ್ಯಾಯ ಸಿಗಲಿ.